ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿನರ್ಥಯತ್ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ಧರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತ ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಃ. ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ದತ್ತಿ ನ್ಯಾಸಕರ್ತರ ಪರಿವಾರದವರೇ ಮತ್ತು ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಪ್ರಚೋದಿಸ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಆ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಧರ್ಮವರ್ಧಿನಿ ಎನ್ನುವಂಥ ನಾಮವನ್ನು ಕುರಿತು ನಾವು ಚಿಂತನೆ ಮಾಡ್ತಾ ಇದ್ವಿ. ಆ ನಾಮಕ್ಕೆ ಒಟ್ಟು 2 ಅರ್ಥಗಳಿವೆ. ಮೊದಲನೆಯ ಅರ್ಥದ ವಿವರಣೆಯನ್ನು ಹೇಳ್ತಾ ಆ ಧರ್ಮದ ಸ್ವರೂಪವನ್ನು ವಾಮನ ಪುರಾಣ ಹೇಳಿದ್ದನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಆತ್ಮಹಿತೇಚ್ಛ ಮತ್ತು ಶಂಕರ ಭಾಸ್ಕರ ಈ ದೇವಿಯರಲ್ಲಿ ಭಕ್ತಿಯನ್ನು ಇರಿಸುವಿಕೆ, ಇವುಗಳನ್ನು ಮಾನುಷ ಧರ್ಮ ಅಂತ ವಾಮನ ಪುರಾಣ ಕರೆದಿದೆ. ಇಂತಹ ಮಾನುಷ ಧರ್ಮದ ವೃದ್ಧಿಯನ್ನು ಮಾಡುವವಳಾದ್ದರಿಂದ ಅವಳ ಹೆಸರು ಧರ್ಮವರ್ಧಿನಿ ಅಂತ. ಪ್ರಾಯಶಃ ನಮ್ಮಲ್ಲಿ ಈ ಧರ್ಮದ ಬುದ್ಧಿ ಅದು ಜಾಗೃತ ಆಗಬೇಕು ಅಂತ ಆದರೆ ಎಲ್ಲೋ ಒಂದು ಕಡೆಗೆ ಅವಳ ಅನುಗ್ರಹವೂ ಬೇಕನ್ನೋ ಅಂತ ಅನಿಸುತ್ತೆ. ಒಂದೇ ಮನೆಯಲ್ಲಿ 4 ಜನ ಇದ್ದರೆ 4 ಜನರ ಪ್ರವೃತ್ತಿ ಬೇರೆ ಬೇರೆ ಆಗಿರುತ್ತೆ. ಒಬ್ಬರಿಗೆ ಭಗವದ್ ವಿಚಾರದಲ್ಲಿ ಶ್ರದ್ಧೆ ಇರುತ್ತೆ, ಮತ್ತೊಬ್ಬನಿಗೆ ಭಗವದ್ ವಿಚಾರದಲ್ಲಿ ಅಷ್ಟಕ್ಕಷ್ಟೇ. ಇನ್ನು ಕೆಲವು ಜನ ಅಯ್ಯೋ ಏನೋ ಮಾಡ್ತಾರೆ ಹೀಗೆ ಅಂತ ನೇರವಾಗಿ ನಿಂದನೆ ಮಾಡದಿದ್ದರೂ ಅವ್ರು ಇಲ್ಲಿದ್ದಾಗ ಅವ್ರು ಹಿಂದ್ಬಿಟ್ಟು ನಿಂದನೆ ಮಾಡ್ತಾರೆ. ಆದರೆ ಕೆಲವು ಸಲ ಅಂಥವ್ರಿಗೇ ಅರ್ಧ ಆಯುಷ್ಯ ಕಳೆದ ಮೇಲೆ ಸಾಕಷ್ಟು ಬದಲಾವಣೆಯೂ ಆಗುತ್ತೆ. ನಾನು ಇಂಥವ್ರನ್ನೆಲ್ಲ ತುಂಬ ಜನ ನೋಡಿದ್ದೇನೆ ಹೀಗೆ ಅಂತ. ಯಾಕೆ ಹೀಗಾಗುತ್ತೆ ಅಂತಂದರೆ ಕಾರಣ ಇಷ್ಟೇ. ಒಂದು, ಅವರವರ ಪೂರ್ವಜನ್ಮದ ಸಂಸ್ಕಾರ, ಅಂದರೆ ಆ ಜನ್ಮದಲ್ಲಿ ಮಾಡಿದ ಪ್ರಯತ್ನ ಈ ಜನ್ಮದ ಯಾವುದೋ ಒಂದು ಕಾಲಘಟ್ಟದಿಂದ ಅದು ಫಲ ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಆವಾಗ ಏನಾಗುತ್ತೆ, ಇಂಥ ಬುದ್ಧಿಗಳೆಲ್ಲ ಜಾಗೃತ ಆಗ್ತಾ ಬರ್ತವೆ. ಒಂದು, ಅದು ಇಲ್ಲದೇ ಇದ್ದರೆ ಇಲ್ಲಿ ಬಲವಂತವಾಗಿ ಏಟು ಬಿದ್ದರೆ ತಕ್ಷಣ ಜಾಗೃತ ಆಗತ್ತೆ, ಸಾಂಸಾರಿಕವಾಗಿ ಅಥವಾ ಇನ್ಯಾವುದೋ ರೀತಿಯಲ್ಲಿ ಹೀಗೆ ಅಂತ. ಹಾಗಾಗಿ ಇದಕ್ಕೆ ಹೊರತಾದವರು ಆಗಿದ್ರಿಲ್ವ, ಜನ್ಮತಃ ಈ ಪ್ರವೃತ್ತಿ ಇರುವವರು ಇಲ್ವ ಅಂದರೆ ಅವರೂ ಇದ್ದಾರೆ ಬೇಕಷ್ಟು. ಪ್ರಹ್ಲಾದನಂತಹ ಬಾಲಕರು ಇವತ್ತೂ ಇದ್ದಾರೆ, ಧ್ರುವನಂತಹ ಬಾಲಕರು ಇವತ್ತೂ ಇದ್ದಾರೆ, ಮತ್ತು ಅವನ ತಾತಂದಿರು ಇವತ್ತೂ ಸಹ ಬಬ್ಬಲ್ ಗಮ್ ಜಗಿತಾ ಇರೋದವರು ಇದ್ದಾರೆ. ಯಾಕೆ ಹೀಗೆ ಅಂದರೆ ಅವರು ಹಿಂದೆ ಮಾಡಿದಂತಹ ಆ ಪುಣ್ಯದ ಒಂದು ಪ್ರಭಾವದಿಂದ ಅದು ಈ ಜನ್ಮದಲ್ಲಿ ಹಂತ ಹಂತದಲ್ಲಿ ಅಥವಾ ಸಮಯಾನುಗುಣವಾಗಿ ಅದು ಪ್ರಕಟವಾಗುತ್ತೆ, ಅದು ಪ್ರಕಾಶಿತವಾಗುತ್ತೆ. ಈ ಹಿನ್ನೆಲೆಯಲ್ಲೇ ಭಗವಂತನ ಮಾತನ್ನು ನಾವು ನೆನಪಿಸಿಕೊಳ್ಬೇಕು. ಗೀತೆಯಲ್ಲಿ ಹೇಳ್ತಾನೆ, ಮತ್ತಃ ಸ್ಮೃತಿ ಅಪೋಹನಂ. ಇಂಥ ವಿಷಯದಲ್ಲಿ ಸ್ಮೃತಿ, ನೆನಪು, ನಾನು ಇದನ್ನು ಮಾಡಬೇಕು ಅನ್ನುವಂಥ ಯೋಚನೆ ಉಂಟಲ್ಲ, ಅದು ನನ್ನಿಂದಲೇ.
ಉಪನಿಷತ್ತು ಹೇಳುತ್ತಾನೆ, ಯಮೇ ವೈಷವೃಣತೆ ತೇನ ಲಭ್ಯ. ನೀನು ನನ್ನನ್ನು ನೋಡಬೇಕು ಅಂತ ಪ್ರಯತ್ನಿಸಬಹುದು, ಆದರೆ ನಾನು ನಿನಗೆ ದರ್ಶನ ಕೊಡಬೇಕು ಅಂತ ಬಯಸಬೇಕು. ಹಾಗಾಗಿ ಯಾಕೆ ಹೇಳಿದ್ರೆ, ಇಂಥ ಧರ್ಮ ಬುದ್ಧಿಯನ್ನು, ಧಾರ್ಮಿಕ ಶ್ರದ್ಧೆಯನ್ನು ವೃದ್ಧಿಗೊಳಿಸುವವಳು ಸಹ ಅವಳೇ. ಅವಳ ಅನುಗ್ರಹ ಇದ್ದಾಗ ಮಾತ್ರ ಇದು ಸಾಧ್ಯ. ಹೀಗೆ ಇಂತಹ ಧರ್ಮವನ್ನು ವೃದ್ಧಿಗೊಳಿಸುವಳಾದ್ದರಿಂದ ಅವಳು ಧರ್ಮವರ್ಧಿನಿ ಅಂತ. ಹಾಗಾಗಿ ಧರ್ಮ ಅಂದ ತಕ್ಷಣ ಇನ್ನೊಮ್ಮೆ ಹೇಳ್ತೇನೆ, ಇವತ್ತು ಸರ್ಕಾರ ಅಥವಾ ಬೇರೆ ಬೇರೆ ಜಾತಿಯವರೆಲ್ಲ ಧರ್ಮ ಅಂತ ಏನು ಹೇಳ್ತಾರಲ್ಲ, ಅದನ್ನು ನಮ್ಮಲ್ಲಿ ಹಾಗೆ ಹೇಳುವುದಿಲ್ಲ. ಅವೆಲ್ಲ ಮತಾಚಾರಗಳು, ಅಂಧಾನುಕರಣೆ. ಹಾಕ್ಕೊಳ್ಳೋದೇ ಧರ್ಮ ಅಂತ ಅವ್ರು ಹೇಳಿದರೆ ಅವ್ರ ಗ್ರಂಥದಲ್ಲೇ ಇಲ್ಲ ಅನ್ನೋದು ಪ್ರೂವ್ ಆಗಿಬಿಟ್ಟಿದೆ. ಹಾಗಾಗಿ ಮನುಷ್ಯ ತಾನು ಮಾಡುವ ಗೊಡ್ಡು ಆಚರಣೆಗಳಿಗೆಲ್ಲ ಧರ್ಮದ ಪ್ಲೇಟನ್ನು ಅಂಟಿಸ್ಬಿಟ್ಟಿದ್ದಾನೆ ಇವತ್ತು. ಹಾಗಾಗಿ ನೋಡೋರ ಕಣ್ಣಲ್ಲಿ ನಾವು ತುಂಬ ಒಂದು ರೀತಿಯ ಅವಹೇಳನಕ್ಕೆ ಗುರಿಯಾಗಿದ್ದೇವೆ. ಇದು ಧರ್ಮ ಅಲ್ಲ. ಧರ್ಮ ಎನ್ನುವಂಥ ಆಚರಣೆ ಇದೆಯಲ್ಲ, ಅದು ಬಾಹ್ಯವಾದಂಥದ್ದು. ಧರ್ಮ ಪ್ರವೃತ್ತಿ ಆಂತರಂಗಿಕವಾದಂಥದ್ದು. ನಾನು ಹೇಳಿದ್ನಲ್ಲ, ಅಹಿಂಸಾ, ಸತ್ಯ, ಅಕ್ರೋಧ, ಶಮ, ದಮ ಇವೆಲ್ಲ ಆಂತರಂಗಿಕವಾದಂಥವುಗಳು. ನಮ್ಮಲ್ಲಿ ಇದನ್ನು ಧರ್ಮ ಅಂತ ಕರೆದಿದ್ದಾರೆ. ಆದರೆ ಏನಾಯಿತು ಕೇಳಿದರೆ, ಆ ಬ್ರಿಟಿಷರು ಈ ದೇಶಕ್ಕೆ ಬಂದ ಮೇಲೆ ಧರ್ಮ ಎನ್ನುವ ಪದವನ್ನು ಸರಿಯಾಗಿ ಅನುವಾದ ಮಾಡಲಿಕ್ಕೆ ಬರದೆ, ಮೊದಲನೇದಾಗಿ ಧರ್ಮ ಪದವನ್ನು ಬೇರೆ ಭಾಷೆಗೆ ಅನುವಾದ ಮಾಡೋದೇ ತುಂಬ ಕಷ್ಟ. ಅವರು ಅದನ್ನು ರಿಲೀಜಿಯನ್ ಅಂಥೇಳಿ ಬರೆದುಬಿಟ್ರು. ತಗೊಳ್ಳಿ, ಅಲ್ಲಿಂದ ಶುರುವಾಯಿತು ಎಲ್ಲ ಅಧ್ವಾನಗಳು ಪೂರ್ತಿ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಇಂತಹ ಧರ್ಮ ಪ್ರವೃತ್ತಿಯನ್ನು, ಅಂದರೆ ಭಗವದ್ವಿಚಾರ ಪರವಾದಂತಹ ಆಸಕ್ತಿಯನ್ನು ಉಂಟು ಮಾಡುವವಳಾದ್ದರಿಂದ ಅವಳು ಧರ್ಮವರ್ಧಿನಿ ಅಂತ. ಇಷ್ಟಾದ ಮೇಲೆ ಇದರ ಎರಡನೇ ಅರ್ಥ ಧರ್ಮವರ್ಧಿನಿ ಅನ್ನೋದಕ್ಕೆ. ಸಂಸ್ಕೃತದಲ್ಲಿ ವೃಧುಚ್ಛೇದನೆ ಅಂತ ಒಂದು ಧಾತು ಉಂಟು. ಆ ಧಾತುವಿನ ಹೆಸರು ವೃಧು ಅಂತ. ಅದರ ಅರ್ಥ ಕಟ್ ಮಾಡೋದು, ಕತ್ತರಿಸುವಂಥ ಅರ್ಥ. ಅದರಿಂದಲೇ ವರ್ಧಿನಿ ಎನ್ನುವಂಥ ಶಬ್ದ ಅದು ನಿಷ್ಪನ್ನ ಆಗಿದೆ. ಏನು ಕತ್ತರಿಸಿ ಹಾಕ್ತಾಳೆ ಅಂದರೆ, ಯಾವುದನ್ನು ಕತ್ತರಿಸಿ ಹಾಕುವವಳು ಅಂತ ಒಂದು ಪ್ರಶ್ನೆ ಎತ್ತುಕೊಂಡ್ರೆ, ನೋಡಿ, ಜಗನ್ಮೂಲವಾದದ್ದು ಬ್ರಹ್ಮ, ಅದು ಅಧಿಷ್ಠಾನ, ಅದು ಆಧಾರ. ಅದರಲ್ಲಿ ಈ ತೋರುತ್ತಾ ಇರುವಂಥ ಪ್ರಪಂಚ ನಮಗೆ ಅನುಭವಕ್ಕೆ ಬರುತ್ತೆ. ಅಂದರೆ ಆ ಅಧಿಷ್ಠಾನವಾದ ಬ್ರಹ್ಮವಸ್ತುವಿನಲ್ಲಿ ಹುಸಿಯಾದ ಪ್ರಪಂಚ ತೋರ್ತಾ ಇರ್ತದೆ. ನೀವು ಕೇಳ್ಬೋದು, ಅಲ್ಲ ಸತ್ಯವಸ್ತುವಿನ ಮೇಲೆ ಹುಸಿಯಾದದ್ದು ತೋರುತ್ತಾ ಅಂತ. ಒಂದು ನೆನ್ಪಿಟ್ಕೊಳ್ಬೇಕು, ಎಲ್ಲೆಲ್ಲಿ ನಮಗೆ ಹುಸಿಯಾದದ್ದು ತೋರುತ್ತೋ ಅದಕ್ಕೆ ಆಧಾರವಾಗಿ ಒಂದು ಸತ್ಯವಸ್ತು ಇರಲೇಬೇಕು. ಅಂಡರ್ಲೈನ್ ಮಾಡ್ಕೊಳ್ಳಿ ಈ ಮಾತಿಗೆ. ಹುಸಿ ತೋರಿಕೆಯ ಅಡಿಯಲ್ಲಿ ಹಿಂದುಗಡೆಯಲ್ಲಿ ಒಂದು ಸತ್ಯವಸ್ತು ಇರಬೇಕು. ಸತ್ಯವಸ್ತು ಇಲ್ಲದೇ ಇದ್ದರೆ ಹುಸಿ ತೋರಿಕೆ ಆಗೋದಿಲ್ಲ. ನಿಮಗೊಂದು ಉದಾಹರಣೆ ಕೊಡ್ತೇನೆ. ಮಬ್ಬು ಗತ್ತಲೆಯಲ್ಲಿ ಹಗ್ಗದ ತುಂಡು ಬಿದ್ದುಕೊಂಡಿದ್ದಾಗ ಅದರಲ್ಲಿ ಹಾವು ಅಂತ ಭ್ರಮೆ ಬರುತ್ತೆ. ತುಂಬ ಸಲ ಹೇಳಿದ್ದೇನೆ ಈ ಉದಾಹರಣೆಯಿಂದ ನಾನು, ಅಲ್ವಾ? ಹಾವು ಅಂತ ತೋರ್ತಾ ಇರುವುದು ಹುಸಿ ತೋರಿಕೆ. ಆ ಹುಸಿ ತೋರಿಕೆಗೆ ಆಧಾರವಾದಂಥದ್ದು ಸತ್ಯಭೂತವಾದ ಹಗ್ಗ. ಅದು ಇಲ್ಲದೇ ಇದ್ದರೆ ಅಲ್ಲಿ ಹಾವು ಅಂತ ತೋರುವುದೇ ಇಲ್ಲ, ಅಲ್ವಾ? ಹಾಗೆಯೇ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ತೋರ್ತದೆ ಅಂತ ಹೇಳಿದಾಗಲೇ ಅದು ಇಲ್ಲ, ಸುಳ್ಳು ಅಂತ ಅರ್ಥ, ಭ್ರಮೆ ಅಂತ ಅರ್ಥ. ಆ ತೋರಿಕೆಯ ಬೆಳ್ಳಿಗೆ ಯಾವುದು ಆಧಾರ ಅಂದರೆ ಸತ್ಯವಾದಂಥ ಸೆಲ್, ಕಪ್ಪೆ ಚಿಪ್ಪು. ಅದು ಇಲ್ಲದೇ ಇದ್ರೆ ಸೆಲ್ ಕಾಣೋಲ್ಲ ನಿಮ್ಗೆ, ಬೆಳ್ಳಿ ಕಾಣಿಸೋಲ್ಲ ಅದರೊಳಗೆ. ಹಾಗೆಯೇ ಈ ಪ್ರಪಂಚ ತೋರಿಕೆಯ ವಸ್ತು ಅಂತ ಆದ ಮೇಲೆ ಇದರ ಹಿಂದೆ ಸತ್ಯವಾದಂಥದ್ದು ಒಂದು ಇರಬೇಕು. ದಟ್ ಈಸ್ ಕಾಲ್ಡ್ ಬ್ರಹ್ಮವಸ್ತು. ಅದು ಆಧಾರ. ಆಧಾರ ಅಂದರೂ ಒಂದೇ, ಅಧಿಷ್ಠಾನ ಅಂತ ಹೇಳಿದರು ಒಂದೇ. ಹೀಗೆ
ಈ ಬ್ರಹ್ಮವೇ ಅಧಿಷ್ಠಾನವಾಗಿದೆ. ಅದರಲ್ಲಿ ತೋರ್ತಾ ಇರುವಂಥ ಈ ಜಗತ್ತು ಇದು ದೃಶ್ಯಧರ್ಮದಿಂದ ಕೂಡಿದೆ. ದೃಶ್ಯಧರ್ಮ ಅಂದರೆ ಕೇವಲ ತೋರುತ್ತೆ. ತೋರಿದ್ದೆಲ್ಲವುದು ಸಹ ಇರಬೇಕು ಅಂತ ಇಲ್ಲ. ತೋರುವುದು ಬೇರೆ, ಇರುವುದು ಬೇರೆ. ಇರುವುದು ತೋರಬೇಕು ಅಂತನೂ ಇಲ್ಲ, ತೋರುವುದು ಇರಲೇಬೇಕು ಅಂತನೂ ಇಲ್ಲ. ನಾನು ಗೀತೆಯನ್ನು ಹೇಳಬೇಕಿದ್ರನ್ನೆಲ್ಲ ತುಂಬ ಸುದೀರ್ಘವಾಗಿ ಇದಕ್ಕೆಲ್ಲ ವಿವರಣೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ತೋರ್ತದೆ ಅಂದರೆ ತೋರ್ತದೆ ಅಷ್ಟೇ. ಅದರ ಹಣೆ ಬರ ತೋರುವಿಕೆ ಅಷ್ಟೇ, ಅದು ಇರುವುದಲ್ಲ. ಇರುವುದು ತತ್ವ, ತೋರುವುದು ತತ್ವ ಅಲ್ಲ, ಅದು ಮಿಥ್ಯ. ಅಷ್ಟು ಹಿನ್ನೆಲೆಯಲ್ಲಿ ಈ ಪ್ರಪಂಚ ದೃಶ್ಯಧರ್ಮದಿಂದ ಕೂಡಿದೆ. ಯಾವ್ಯಾವುದು ಕೇವಲ ತೋರಿಕೆಯೋ ಅದು ಹುಸಿ, ಅದು ಸುಳ್ಳು ಅಂತ ಅರ್ಥ. ಹಾಗಾಗಿ ಅದರಲ್ಲಿ ಅದಕ್ಕೆ ಕಾರಣ ಅಜ್ಞಾನ. ಹುಸಿಯಾಗಿ ತೋರೋದಕ್ಕೆ ಕಾರಣ ನಮ್ಮ ಅಜ್ಞಾನದಿಂದ ಅದರೊಳಗೆ ಸತ್ಯದ ಭ್ರಮೆ ಉಂಟಾಗ್ತದೆ. ಅಂತಹ ಅಜ್ಞಾನದಿಂದ ಉಂಟಾದ ಸತ್ಯದ ಭ್ರಮೆಯನ್ನು ಕತ್ತರಿಸಿ ಹಾಕುವವಳಾದ್ದರಿಂದ ಅವಳು ಧರ್ಮವರ್ಧಿನಿ. ಅಂದರೆ ಏನಂತ ಹೇಳ್ದಂಗಾಯಿತು, ಜಗನ್ಮಾತೆ ಭ್ರಮ ನಿವಾರಕಳು. ಸತ್ಯವನ್ನು ತೋರಿಸುವವಳೇ ಅಷ್ಟೇ ಹೊರತುನು ಆ ಸತ್ಯದಲ್ಲಿ ತೋರುವ ಹುಸಿಯಾದದ್ದನ್ನು ಅಲ್ಲಗಳೆದು ನಮಗೆ ಯಥಾರ್ಥ ದರ್ಶನವನ್ನು ಮಾಡಿಸುವವಳು. ಹಾಗಾಗಿ ಅವಳು ಧರ್ಮವರ್ಧಿನಿ. ಅದಕ್ಕೋಸ್ಕರ ಅಲ್ಲಿ ಹೇಳಬೇಕಿದ್ರೆ ಮೃದುಚ್ಛೇದನೆ ಅಂತ ಧಾತುವಿಂದನೇ ಶುರು ಮಾಡ್ತಾರೆ. ಅದನ್ನು ಕತ್ತರಿಸಿ ಆಗ್ತದೆ. ಯಾವುದನ್ನು? ಅಜ್ಞಾನದಿಂದ ಉಂಟಾದ ಭ್ರಮೆಯನ್ನು ಅಂತ. ಯಾರಿಗೆ ಅವಳು ಕತ್ತರಿಸಿ ಹಾಕೋದಿಲ್ವೋ ಅವ್ರ ಜೀವಮಾನದುದ್ದಕ್ಕೂ ಸುಳ್ಳನ್ನೇ ಸತ್ಯ ಅಂತ ಅಂದ್ಕೊಂಡಿರ್ತಾರೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ವ್ಯಾಖ್ಯಾನದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಚಂದ್ರಿಕಾ ವ್ಯಾಖ್ಯಾನ ನೋಡೋಣ. ಅವರು ಹೇಳ್ತಾರೆ, ಇಲ್ಲಿ ಧರ್ಮಗಳು ಅಂದರೆ ಜ್ಞಾನ ಮತ್ತು ವೈರಾಗ್ಯ ಮೊದಲಾದ ಮುಮುಕ್ಷು ಧರ್ಮಗಳು. ಜ್ಞಾನ ಅಂದರೆ ತಪ್ಪು ತಿಳ್ಕೊಳ್ಬೇಡಿ, ನಮಗೆ ಒಂದು ಭ್ರಮೆ ಬಂತು ನೋಡಿ. ಮತ್ತೆ ಆ ಭ್ರಮೆ ಏನು ಅಂದರೆ, ಒಂದು ವಸ್ತುವನ್ನು ನೋಡಿದಾಗ ನಮಗೆ ಜ್ಞಾನ ಬರ್ತದೆ. ಈಗ ಇದನ್ನು ನೋಡಿದಾಗ ಇದೊಂದು ಬಾಕ್ಸ್ ಎನ್ನುವ ಜ್ಞಾನ ನನಗೆ ಬಂತು. ನೀವು ನೋಡಿದ್ರೆ ನಿಮಗೂ ಬರುತ್ತೆ. ಅಲ್ಲಿಗೆ ಸಾಮಾನ್ಯ ನಾವೆಲ್ಲ ಏನು ವಿಚಾರ ಮಾಡ್ತೇವೆ ಅಂದರೆ, ಜ್ಞಾನ ಎನ್ನುವುದು ಹೊರಗಿನ ವಸ್ತುವಿನಲ್ಲಿ ಇದೆ, ಅದು ನಮಗೆ ಬರ್ತದೆ ಅಂತ ನಾವೆಲ್ಲರೂ ತೀರ್ಮಾನ ಮಾಡ್ತೇವೆ. ಇದು ಸರಿಯಾ ಅಂತ ಕೇಳಿದರೆ ಇದು ಸರಿಯಲ್ಲ, ಇದು ತಪ್ಪು. ಹಾಗೆ ಇದು ತಪ್ಪು ಅಂದರೆ ಪೂರ್ತಿ ಸತ್ಯವೋ ಅಂದರೆ ಇದು ಪೂರ್ತಿ ಸತ್ಯ ಅಲ್ಲ, ಇದು ಅರ್ಧ ಸತ್ಯ. ಇದನ್ನು ಶಾಸ್ತ್ರದಲ್ಲಿ ವೃತ್ತಿಜ್ಞಾನ ಅಂತ ಕರೀತಾರೆ. ಜ್ಞಾನ ಎನ್ನುವಂಥದ್ದು ಇಲ್ಲಿಂದ ಬರುವುದಲ್ಲ, ಅದು ಇಲ್ಲಿ ಪ್ರಕಾಶಿತವಾಗುತ್ತದೆ. ಹಾಗಿದ್ರೆ ನಮ್ಮಲ್ಲಿ ಜ್ಞಾನ ಹೇಗಿರ್ತದೆ? ಯಾವಾಗಲೂ ಇದ್ದೇ ಇರ್ತದೆ, ಯಾವಾಗಲೂ ಇರ್ತದೆ. ಹುಟ್ಟಿದ ಅಂದಿನಿಂದ ಹಿಡಿದು ಸಾಯುವವರೆಗೂ ಇರ್ತದೆ. ಸತ್ ಮೇಲೆ ಇರೋದಂದರೆ ಆಗಲೂ ಇರ್ತದೆ. ಆದರೆ ಅದನ್ನು ಅಭಿವ್ಯಕ್ತಗೊಳಿಸುವ ಇನ್ಸ್ಟ್ರೂಮೆಂಟ್ಗಳು ಇರೋದಿಲ್ಲ. ಹೇಗೆ ಅಂದರೆ, ಇಲ್ಲಿ ಬಲ್ಬ್ ಇದೆ, ಇದ್ದಕ್ಕಿದ್ದಾಗೆ ಬಲ್ಬ್ ಬರ್ನ್ ಆಗಿಬಿಡುತ್ತೆ. ಈಗ ಇಲ್ಲೊಂದು ಪ್ರಶ್ನೆ, ಕರೆಂಟ್ ಹೋಯ್ತೋ ಬಲ್ಬ್ ಬರ್ನ್ ಆಯ್ತೋ ಅಲ್ವಾ? ಕರೆಂಟ್ ಅನ್ನುವಂಥದ್ದು ಅದು ಆತ್ಮಸ್ವರೂಪ ಅಂತ ಅಂದ್ಕೊಳ್ಳಿ, ಯಾವಾಗಲೂ ಇರ್ತದೆ ಅಂತ. ಹಾಗಿದ್ರಲ್ಲಿ ಇದ್ದಕ್ಕಿದ್ದಾಗೆ ಬೆಳಕು ನಿಂತೋಯ್ತಲ್ಲ ಅಂದರೆ ಬಲ್ಬ್ ಬರ್ನ್ ಆಗಿದೆ. ಅಂದರೆ ಆತ್ಮವಸ್ತುವನ್ನು, ಆ ಅರಿವನ್ನು ಹಿಡಿದು ತೋರಿಸುವ ಇನ್ಸ್ಟ್ರೂಮೆಂಟ್, ವಾಟ್ ವಿ ಕಾಲ್ಡ್ ಆ್ಯಸ್ ಅಂತಃಕರಣ, ಅದು ಇಲ್ಲ, ಆಫ್ ಆಗಿದೆ ಅಂತ ಅರ್ಥ. ಹಾಗಾಗಿ ಇಂತಹ ಅಂತಃಕರಣದಲ್ಲಿ ಆತ್ಮವಸ್ತು ಸದಾ ಬೆಳಗ್ತಾನೆ ಇರ್ತದೆ, ಪ್ರತಿಯೊಬ್ಬರ ಅಂತಃಕರಣದಲ್ಲೂ ಸಹ. ಯಾಕೆ ಅಂದರೆ ಅದರ ಸ್ವರೂಪವೇ ಅರಿವು. ಆ ಅರಿವು ಹೇಗಿರುತ್ತೆ? ನಾನಿದ್ದೇನೆ ಎನ್ನುವಂಥ ಅರಿವು ಯಾರಿಗೆ ಇಲ್ಲ? ದಯವಿಟ್ಟು ಕೈ ಎತ್ತಿ ನೋಡೋಣ.
ನಾನು ಇದ್ದೇನೆ ಅನ್ನುವ ಅರಿವು ಯಾರಿಗಿಲ್ಲ? ಉಂಟಲ್ವಾ? ನೀವು ಬೆಳಕಲ್ಲಿದ್ದರೂ ಉಂಟು, ಕತ್ತಲೆಯ ಗೂಡಲ್ಲಿದ್ದರೂ ಉಂಟು. ಹೊರಗಡೆ ಕತ್ತಲಿರ್ಬೋದು, ಒಳಗಡೆಗೆ ಆ ಅರಿವು ಎನ್ನುವಂಥ ಬೆಳಕು ಮಾತ್ರ ಬೆಳಗ್ತಾನೆ ಇರುತ್ತೆ. ಅದು ನಮ್ಮ ಸ್ವರೂಪ ಜ್ಞಾನ. ಆ ಸ್ವರೂಪ ಜ್ಞಾನವೇ ಯಾವಾಗಲೂ ಬೆಳಗ್ತಾನೆ ಇರುತ್ತೆ. ಇಂದ್ರಿಯಗಳ ಮೂಲಕ, ಕಣ್ಣಿನ ಮೂಲಕ, ಕಿವಿಯ ಮೂಲಕ, ಚರ್ಮದ ಮೂಲಕ, ಮೂಗಿನ ಮೂಲಕ ಮತ್ತು ನಾಲಿಗೆಯ ಮೂಲಕ ಅದು ಹೊರಹೊಮ್ಮುತ್ತಾ ಇರುತ್ತದೆ. ಇವೆಲ್ಲ ಒಂದೊಂದು ಕಾಲುವೆ ಇದ್ದ ಹಾಗೆ. ಈ ಕಾಲುವೆಯ ಮೂಲಕ ಅದೇ ಜ್ಞಾನವೇ ಹೊರಹೊಮ್ಮಿ ಹೊರಗಿನ ವಸ್ತುಗಳತ್ತ ಹೋದಾಗ ಅದು ವಸ್ತುವಿನ ಆಕಾರವನ್ನು ತಾಳ್ತದೆ. ಹಾಗೆ ತಾಳಿದಾಗ ನಾವೇನು ಮಾಡ್ತೇವೆ ಅಂದರೆ ಆ ಕ್ಷಣದಲ್ಲಿಯೇ ನಮಗೆ ಭ್ರಮೆ ಶುರು ಆಗಿಬಿಡ್ತದೆ. ಹೆಂಗಂದರೆ, ನನ್ನದೇ ಜ್ಞಾನ ಇಲ್ಲಿ ಸ್ಫುರಣ ಆಯಿತು ಅಂತ ಹೇಳೋದಿಲ್ಲ, ಇದರಿಂದ ನಮಗೆ ಜ್ಞಾನ ಬಂತು ಅಂತ ವ್ಯವಹಾರ ಮಾಡ್ತೇವೆ. ಇದು ವೇದಾಂತದ ಪ್ರಕ್ರಿಯೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ಜ್ಞಾನ ಅನ್ನೋದು ಸ್ವಯಂ ಇದ್ದೇ ಇರುತ್ತೆ. ಇಷ್ಟರ ಮೇಲೆ ಈಗ ನೀವೊಂದು ಪೂರ್ವ ಪಕ್ಷ ಅಥವಾ ಒಂದು ಅಡ್ಡ ಪ್ರಶ್ನೆ ಮಾಡ್ಬೋದು. ಹಾಗಿದ್ರೆ ನಾವೆಲ್ಲ ಶಾಲೆಗೆ ಹೋಗಿ ಜ್ಞಾನ ಗಳಿಸ್ತೇವಲ್ಲ? ತಪ್ಪು ತಿಳ್ಕೊಳ್ಬೇಡಿ, ಇದು ಬರೇ ಶುದ್ಧ ಸುಳ್ಳು. ನಾನು ಹೇಳ್ತೇನೆ ಅಂತ ನೀವು ಒಪ್ಕೊಳ್ಬೇಕಾದ್ದಲ್ಲ, ನೀವು ಹೌದಾದ್ರೆ ಒಪ್ಕೊಳ್ಳಿ ಹೀಗೆ ಅಂತ. ಹಾಗಿದ್ರೆ ಅಲ್ಲಿ ಏನು ಮಾಡ್ತಾ ಕೇಳಿದರೆ, ಈ ಸ್ವರೂಪ ಜ್ಞಾನದ ಮೇಲೆ ಅಜ್ಞಾನದ ಲೇಯರ್ ಯಾವಾಗಲೂ ಕವಿದಿರುತ್ತೆ. ನಾವು ಜ್ಞಾನ ಪಡೆಯೋದು ಅಂದರೆ ಏನು ಅಂದರೆ, ಆ ಲೇಯರನ್ನು ತೆಳುವುಗೊಳಿಸ್ತಾ ಹೋಗೋದು. ಆತ್ಮಜ್ಞಾನದ ಬೆಳಕಿನಲ್ಲಿ ಆ ಲೇಯರ್ ಪೂರ್ತಿ ಏನಾಗುತ್ತೆ, ಹರಿದು ಹೋಗ್ಬಿಡುತ್ತೆ. ಸದಾ ಪ್ರಕಾಶ, ಬೆಳಕು ಬೆಳಕು. ಹೇಗೆ ಅಂದರೆ, ಒಂದು ಉದಾಹರಣೆ ಕೊಡ್ತೇನೆ. ಸೂರ್ಯ ಬೆಳಗ್ತಾ ಇದ್ದಾನೆ, ಅವನು ಯಾವಾಗಲೂ ಬೆಳಗುವವನೇ. ಆದರೆ ನಮ್ಮ ಮತ್ತು ಅವನ ಮಧ್ಯೆಯಲ್ಲಿ ಏನಾದ್ರು ಒಂದು ಮೋಡದ ತುಂಡು ಬಂದುಬಿಟ್ರೆ ಅವನು ಕಾಣ್ತಾನ? ಹಾಗಿದ್ರೆ ಇವಾಗ ಸೂರ್ಯ ಇಲ್ಲ ಅಂತ ಹೇಳ್ತೀರಾ? ಹೇಳ್ತೀರಾ? ಇಲ್ಲ ತಾನೇ? ಹಾಗಿದ್ರೆ ನಮಗೆ ಕಾಣದೇ ಇರೋದಕ್ಕೆ ಕಾರಣ ಮಧ್ಯೆಯಲ್ಲಿ ಬಂದ ತುಣುಕು ಮೋಡ ಅಲ್ವಾ? ಆ ಮೋಡ ಅಪಸರಿಸಿದಾಗ ಮತ್ತೆ ಸೂರ್ಯ ಕಾಣ್ತಾನೆ. ಹಾಗೆಯೇ ಈ ಆತ್ಮಸ್ವರೂಪ ಜ್ಞಾನ ಎನ್ನುವುದು ಯಾವಾಗಲೂ ಇದ್ದೇ ಇರುತ್ತೆ. ಕೆಲವು ಜನರಿಗೆ ಅದು ಬಹಳ ಬೇಗ ಪ್ರಕಾಶವಾಗುತ್ತೆ, ಕೆಲವು ಜನರಿಗೆ ಅದು ಆಗೋದಿಲ್ಲ. ಯಾಕೆಂದರೆ ಜನ್ಮ ಜನ್ಮಾಂತರದ ಅಜ್ಞಾನದ ಲೇಯರ್ ಏನಾಗುತ್ತೆ, ಅದ್ರ ಮೇಲೆ ಆವರಿಸಿಕೊಂಡು ಇರುತ್ತದೆ. ಹಾಗಿದ್ರೆ ವೇದಾಂತ ಶಾಸ್ತ್ರ, ನಿಮಗೆ ವೇದಾಂತ ಜ್ಞಾನ ಬರುತ್ತೆ ಅಂದರೆ ಹೊಸದಾಗಿ ಏನೂ ಬರೋದಿಲ್ಲ. ಆ ಲೇಯರನ್ನು ಕಿತ್ತಾಕುವ ಪ್ರಕ್ರಿಯೆಯೇ ಅಧ್ಯಯನ. ಶಾಸ್ತ್ರ ಜಲದಿಂದ ಅದನ್ನು ತೊಳೆದು ಏನು ಮಾಡೋದು, ಸ್ವಚ್ಛ ಮಾಡೋದು. ಅದು ಕೆಲವು ಜನರಿಗೆ ಬಹಳ ಬೇಗ ಆಗುತ್ತೆ, ಕೆಲವು ಜನರಿಗೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ನನಗೊಂದು ಕಥೆ ನೆನಪಾಗುತ್ತೆ. ಕೆಲವು ಇಷ್ಟು ಹೇಳಿದರೂ ಸಹ ಕೆಲವು ಜನರಿಗೆ ಒಂದು ಸಂಶಯ. ನಿಮಗೆ ದೃಢವಿರುತ್ತೆ, ನೀವು ಉಪನ್ಯಾಸಕ್ಕೆ ಬರೋದನ್ನು ಕೇಳಿ ನಿಮ್ಮ ನೆಂಟರು ಇಷ್ಟರು ಬಂಧು ಬಳಗದವರು, ಅವತ್ತಿಂದ ಗೋಖಲೆ ಇನ್ಸ್ಟಿಟ್ಯೂಷನ್ನಿಗೆ ಹೋಗ್ತಾ ಇದ್ದಾನ್ರಿ, ಅದು ಏನು ಕೇಳ್ತಾನೋ, ಅದು ಏನು ಬಿಡ್ತಾನೋ, ಅವ್ರು ಏನು ಹೇಳ್ತಾರೋ ಇವನೇನು ಅರ್ಥ ಮಾಡ್ಕೊಂಡ ಅಂತ ಒಂದು ಬರೆ ಎಳಿತಾರೆ ನಿಮಗೆ. ಆ ಕ್ಷಣದಿಂದ ಇಲ್ಲಿ 10 ವರ್ಷ ಕೇಳಿದ್ದ ಜ್ಞಾನ ಪಕ್ಕಕ್ಕೆ ಸರೋದು, ಶೇಕಿ ಶುರು ಆಗುತ್ತೆ. ಹೌದಲ್ವಾ ಅಂತ ಯೋಚನೆ ಮಾಡಬೇಡಿ. ವೇದಾಂತ ನಿಮ್ಮ ಪರವಾಗಿ ಉಂಟು. ಇದಕ್ಕೋಸ್ಕರ ಒಂದು ಘಟನೆಯನ್ನು ಹೇಳ್ತೇನೆ. ಹಿಮಾಲಯದ ತಪ್ಪಲು ಪ್ರದೇಶ, ಅಲ್ಲಿ ಪರ್ವತದಲ್ಲಿ ವಾಸ ಮಾಡುವಂತಹ ಒಂದು ಸಮುದಾಯ ವಾಸ ಮಾಡ್ತಾ ಇತ್ತು. ಅದರೊಳಗೆ ಒಬ್ಬ ತಾತ ವಯಸ್ಸಾದವನಿದ್ದ. ಅವನು ಯಾವಾಗಲೂ ಭಗವದ್ಗೀತೆ ಓದ್ತಿದ್ದ. ನಮ್ಮ ದೇಶದಲ್ಲಿ ಇದನ್ನು ಓದೋರು ಎಲ್ಲ ಕಡೆಗೂ ಇರ್ತಾರೆ. ಆಶ್ಚರ್ಯ ಅಂದರೆ, ಅದೊಂದು ಸಲ ಏನಾಯಿತು ಅಂದರೆ, ಚಳಿಯನ್ನು ತಡಿಲಿಕ್ಕಾಗದೆ ಅಲ್ಲೆಲ್ಲ ಈ ಹಿಮ ಪ್ರದೇಶದಲ್ಲಿ ಬೆಂಕಿಯನ್ನು ಹಾಕ್ಕೊಂಡು ಕಾಯಿಸ್ತಾ ಕೂತಿರ್ತಾರೆ. ಅವನು ಕಾಯಿಸ್ತಾ ಕೂತಿದ್ದ ಮೊಮ್ಮಗ ಬಂದ. ಅವನು ಅಲ್ಲೇ ಕೂತ್ಕೊಂಡು ಭಗವದ್ಗೀತೆ ಓದ್ತಿದ್ದ.
ತಾತ. ಮೊಮ್ಮಗ ಕೇಳ್ದ ಅವನ ಹತ್ರ, ಅಲ್ಲ ತಾತ ಇದೇನು ಅಂದ. ತಾತ ಹೇಳ್ದ, ಭಗವದ್ಗೀತೆ. ಅವತ್ತು ನೀನು ನನ್ನ ಹತ್ರ ಇದನ್ನು ಓದು ಅಂತ ಹೇಳಿದೆಯಲ್ಲ, ಒಂದು ತಿಂಗಳಾಯಿತು, ಒಂದು 10 ಸಲ ಓದಿದ್ದೇನೆ, ನನಗಿದೇನೂ ಅರ್ಥನೇ ಆಗಲಿಲ್ಲ ತಾತ. ಹಾಗಾಗಿ ನನಗೆ ಅರ್ಥ ಆಗಲಿಲ್ಲ, ನಿನಗೇನು ಅರ್ಥ ಆಗುತ್ತೋ ಯಾಕೆ ಓದ್ತೀಯೇ ಇದನ್ನು ಅಂದ. ಈಗೆಲ್ಲ ಹಾಗೆ ತಾನೆ, ಕಿರಿಯರೇ ಹಿರಿಯರಿಗೆ ಬುದ್ಧಿ ಹೇಳೋರಲ್ವಾ. ಯಾಕೆ ನಾವು ಅವರು ಹೇಳಿದ ಮಾತನ್ನು ಕೇಳದೇ ಇದ್ರು ನಾವು ಅವರು ಸ್ಕೂಲಿಗೆ ಲಕ್ಷ ಸುರಿತೇವೆ, ನಾವು ಸುರಿದ ದುಡ್ಡಿಗೆ ಎಲ್ಲಿ ಬಂತು ಬೆಲೆ. ಹಾಗಾಗಿ ಆ ಸುರಿದ ದುಡ್ಡಿಗೆ ಅದರ ತಪ್ಪಿಗಾದರೂ ಸಹ ಕಿರಿಯರು ಹೇಳಿದ ಮಾತನ್ನು ಕೇಳಬೇಕು, ಹಿಂಗಿದ್ದನ್ನೆಲ್ಲ. ಆದರೆ ಆ ತಾತ ಬಹಳ ಬುದ್ಧಿವಂತಿದ್ದ. ಅವನು ತಕ್ಷಣ ಏನು ಮಾಡ್ದ ಅಂದರೆ, ಆ ಬೆಂಕಿ ಉರಿಸೋದಕ್ಕೆ ಇದ್ದಲನ್ನು ಹಾಕ್ತಿದ್ದ ಅವನು. ಒಂದು ಸ್ವಲ್ಪ ಇದ್ದಿತ್ತು, ಅದನ್ನಲ್ಲೇ ಸುರಿದ ಮೊಮ್ಮಗನೇ ಹೇಳ್ದ, ಹೌದಾ ಅರ್ಥನೇ ಆಗಲಿಲ್ವಾ, ಸರಿ ಯೋಚನೆ ಮಾಡಬೇಡ, ಓದು ನೀನು, ಹೇಳ್ತೇನೆ ನಿನಗೆ ಅಂತಂದ. ಆ ಇದ್ದಲ ತುಂಬಿದ ಚೀಲ ಇತ್ತಲ್ಲ ಅದನ್ನು ಕೊಟ್ಟು, ನೋಡು ಅಲ್ಲಿ ಪಕ್ಕದಲ್ಲಿ ನದಿ ಹರಿತಾ ಇದೆಯಲ್ಲ, ಈ ಚೀಲದೊಳಗೆ ಒಂದಿಷ್ಟು ನೀರನ್ನು ತುಂಬಿಕೊಂಡು ಬಾ ಅಂದ. ಮೊಮ್ಮಗ ಹೋದ, ನೀರು ತುಂಬಿಕೊಂಡು ಬರಬೇಕು ಅಂತ ತುಂಬಿದ. ಅದು ಏನು ತುಂಬಿ ದಡಕ್ಕೆ ಬರೋಷ್ಟೊತ್ತಿಗೆ ಖಾಲಿ ಆಗೋಯ್ತು ಅದು. ತಾತ ಚೀಲದಲ್ಲಿ ನೀರನ್ನು ತುಂಬಲಿಕ್ಕೆ ಆಗಲಿಲ್ಲ ಅಂದ. ತಾತ ಬುದ್ಧಿವಂತಿದ್ದ ಬಹಳ. ಇಲ್ಲ ಬರುತ್ತೆ, ನಾನು ತುಂಬಿಕೊಂಡು ಬಂದಿದ್ದೇನೆ, ನೀನೊಂದು 4 ಸಲ ಹೀಗೆ ಪ್ರಯತ್ನ ಮಾಡೋ ಹೀಗೆ ಅಂತಂದ. ಮೊಮ್ಮಗ ಹೀಗೆ ಮಾಡ್ದ. ಸುಮಾರು 5-6 ಸಲ ಹೀಗೆ ಮಾಡಿದರೂ ಸಹ ಅದು ಏನು ಚೀಲದಲ್ಲಿ ನೀರನ್ನು ತುಂಬಿಕೊಂಡು ಬರಲಿಕ್ಕೆ ಆಗಲಿಲ್ಲ. ಬಟ್ಟೆ ಚೀಲದಲ್ಲಿ ಅದು ಹೇಗೆ ನೀರನ್ನು ತುಂಬಿಕೊಂಡು ಬರೋಕ್ಕಾಗುತ್ತೆ. ಈ ಸತ್ಯ ತಾತನಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿತ್ತು ಅವನಿಗೆ. ಕೊನೆಗೆ 6ನೇ ಸಲ ಬಂದಾಗ, ತಾತ ಚೀಲದಲ್ಲಿ ನೀರನ್ನು ತರೋಕ್ಕಾಗಲ್ಲ, ಬರೇ ಸುಳ್ಳು ನೀನು ಹೇಳಿದ್ದು. ಕೂತ್ಕೋ, ಸುಳ್ಳು ಹೇಳಿಲ್ಲಪ್ಪ, ನಿಜ. ನೋಡು, ನೀನು ಮೊದಲನೇ ಸಲ ಈ ಚೀಲವನ್ನು ನೀರು ತುಂಬಬೇಕು ಅಂತ ನೀರಿನಲ್ಲಿ ಅದ್ದಿದಾಗ ಎಷ್ಟು ಕೊಳೆ ಇತ್ತೋ ಅಷ್ಟೇ ಕೊಳೆ 6ನೇ ಸಲ ಅದ್ದಿದಾಗಲೂ ಕಡಿಮೆ ಆಗಿತ್ತ? ಕಡಿಮೆ ಆಗಿತ್ತು. ಅಂದರೆ ಈ ಚೀಲ ಏನಾಗಿತ್ತು, ಅದು ಸ್ವಚ್ಛ ಆಗಿತ್ತು ಒಂದು ಪ್ರಮಾಣದಲ್ಲಿ. ತಾತ ಹೇಳ್ದ, ನಾನು ಗೊತ್ತಿತ್ತು ನನಗೆ ಚೀಲದಲ್ಲಿ ನೀರನ್ನು ತರೋಕ್ಕಾಗಲ್ಲ ಅಂತ, ಆದರೆ ಈ ಪ್ರಕ್ರಿಯೆಯಿಂದ ಚೀಲ ಸ್ವಚ್ಛ ಆಗತ್ತೆ ಅನ್ನೋದು ನನಗೆ ಗೊತ್ತಿದೆ. ಹಾಗೆಯೇ ನಮ್ಮ ಮನಸ್ಸಿಗೆ ನೀನು ಭಗವದ್ಗೀತೆಯನ್ನು 1 ಸಲ ಓದಿದರೆ, 2 ಸಲ ಓದಿದರೆ, 4 ಸಲ ಓದಿದರೆ ಅದು ಹತ್ತೋದಿಲ್ಲ. ಮತ್ತೆ 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 ಓದು ಎನ್ನುವ ಜಲದಲ್ಲಿ ಅದನ್ನು ಅದ್ದು, ಆಗ ನಿನ್ನ ಮನಸ್ಸು ಎನ್ನುವಂತಹ ಈ ಚೀಲ ಇದೆಯಲ್ಲ ಅದು ಸ್ವಚ್ಛ ಆಗತ್ತೆ. ನಮ್ಮ ಉದ್ದೇಶ ಆ ಚೀಲದಲ್ಲಿ ನೀರಲ್ಲಿ ತರುವುದನ್ನಲ್ಲ, ಮನಸ್ಸು ಎನ್ನುವ ಚೀಲವನ್ನು ಸ್ವಚ್ಛಗೊಳಿಸುವುದು. ಅದನ್ನೇ ನಾನು ಇಷ್ಟೋ ತನಕ ಹೇಳಿದ್ದು. ಆ ಸ್ವರೂಪ ಜ್ಞಾನದ ಮೇಲೆ ಕವಿದಂಥ ಈ ಇದ್ದಲು ಪುಡಿಯ ಕೊಳೆ ಕೆಲವು ಜನರಿಗೆ ಬಹಳ ಬೇಗ 1-2 ಸಲ ಅದ್ದಿದಾಗಲೇ ಹೋಗ್ಬಿಡುತ್ತೆ. ಮತ್ತು ಕೆಲವು ಜನರಿಗೆ 8-10 ಬಾರಿ ಅದ್ದಿದಾಗ ಮಾತ್ರ ಸಡಿಲಾಗತ್ತೆ. ಇನ್ನು ಕೆಲವು ಜನರಿಗೆ 15-20 ಸಲ ಅದ್ದಿದ್ರು ಹೋಗದೆ ಇರಬಹುದು. ಅದು ಆ ಚೀಲವನ್ನು ಅವರು ಇಷ್ಟು ದಿವಸ ಹೇಗೆ ಬಳಸ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ. ಅದು ಯಾವ ಚೀಲ? ಮನಸ್ಸು ಎನ್ನುವ ಚೀಲ. ನಾ ಪದೇ ಹೇಳ್ತೇನೆ, ಈ ಮನಸ್ಸು ಇದೊಂದು ಕ್ಯಾರಿ ಬ್ಯಾಗು. ಮುಂದಿನ ಜನ್ಮಕ್ಕೂ ಇದೇ ಮನಸ್ಸನ್ನು ಕಟ್ಕೊಂಡು ಹೋಗ್ತೀವಿ ನಾವು. ಈ ಸ್ಥೂಲ ದೇಹ ಮಾತ್ರ ಎಲ್ಲಿ ಬಿಟ್ಟಿರ್ತೇವೆ. ಯಾಕೆ ಹೇಳಿದೆ ಇದನ್ನು ಅಂದರೆ, ಜ್ಞಾನ ಮತ್ತು ವೈರಾಗ್ಯ ಇದು ಏನಾಗತ್ತೆ ಅಂದರೆ ಮೋಕ್ಷ ಧರ್ಮಗಳು. ಇವು ಮೋಕ್ಷಕ್ಕೆ ಕಾರಣವಂತ ಸ್ವರೂಪ ಜ್ಞಾನ. ಲೌಕಿಕ ಜ್ಞಾನದಿಂದ ಮೋಕ್ಷಕ್ಕೆ ಏನೂ ಬೆಲೆ ಬರೋದಿಲ್ಲ. ಹಾಗೆ ವೈರಾಗ್ಯ ಅಂದರೆ ಏನು? ಲೌಕಿಕ ವಸ್ತುಗಳಲ್ಲಿ ಬೇಕು ಎನ್ನುವ ಭಾವನೆ ಕಡಿಮೆ ಆಗಬೇಕು, ಅದರ ಜಾಗದಲ್ಲಿ ಸಾಕು ಬಂದು ನಿಲ್ಲಬೇಕು. ಅಂದರೆ ಸಾಕು, ಪ್ರತಿಯೊಂದು ವಸ್ತುವಿನ ಬಗ್ಗೂ ಸಹ ಸಾಕು, ಅಲಂಭಾವ ಬರಬೇಕು. ಅದು ವೈರಾಗ್ಯ. ಇನ್ನೊಂದು ನೆನ್ಪಿಟ್ಕೊಳ್ಳಿ,
ಶಾಸ್ತ್ರವನ್ನು ಓದಿ ವೈರಾಗ್ಯ ತಂದುಕೊಳ್ಳೋದಲ್ಲ. ವೈರಾಗ್ಯಗೊಂಡವನಿಗೆ, ವೈರಾಗ್ಯ ಪ್ರವೃತ್ತಿ ಬಂದವನಿಗೆ ಶಾಸ್ತ್ರ ಸಹಕಾರ ಮಾಡುತ್ತೆ. ವೈರಾಗ್ಯ ಬಲವಂತವಾಗಿ ಬರುವಂಥದ್ದಲ್ಲ, ಶಾಸ್ತ್ರ ಅಧ್ಯಯನದಿಂದ ಬಲವಂತ ಬಂದವನಿಗೆ ಅಧ್ಯಯನ ಸಹಾಯ ಮಾಡುತ್ತೆ. ಹಾಗಾಗಿ ನನಗೆ ವೈರಾಗ್ಯ ಬರಲಿ ಅಂತ ವೇದಾಂತ ಓದ್ತೇನೆ ಅನ್ನೋದು ಸರಿಯಲ್ಲ. ಜನ್ಮತಃ ಅಥವಾ ಇನ್ಯಾವುದೋ ಕಾರಣಗಳಿಂದ ವಿರಕ್ತನಾದವನಿಗೆ ಶಾಸ್ತ್ರ ಎನ್ನುವಂಥದ್ದು ಕೆಲಸ ಮಾಡುತ್ತೆ. ಹಾಗಾಗಿ ಈ ಜ್ಞಾನ ಮತ್ತು ವೈರಾಗ್ಯ ಇವು ಮುಮುಕ್ಷು ಧರ್ಮಗಳು. ಭಕ್ತರಿಂದ ಪೂಜಿತಳಂಥ ದೇವಿ ಅವರ ಸಕಲ ಪಾಪಗಳನ್ನು, ಅಂದರೆ ಪಾಪ ಅಂದರೆ ಅಜ್ಞಾನದ ಲೇಯರ್ ಅಂತಲೇ ಅರ್ಥ, ನೆನ್ಪಿಟ್ಕೊಳ್ಳಿ. ಲೋಕದಲ್ಲಿ ನಾವು ಪಾಪ ಪುಣ್ಯ ಅಂತೇವೆ. ಪುಣ್ಯ ಅಂದರೆ ಸತ್ವಗುಣದ ಉಚ್ಛಾಯ ಸ್ಥಿತಿ, ಪಾಪ ಅಂದರೆ ಅಜ್ಞಾನದ ಲೇಯರ್. ಅದನ್ನು ನಾಶ ಮಾಡುವ ಮೂಲಕ ಮುಮುಕ್ಷು ಧರ್ಮಗಳನ್ನು, ಅಂದರೆ ಜ್ಞಾನ ಮತ್ತು ವೈರಾಗ್ಯಗಳನ್ನು ಅವಳು ಹೆಚ್ಚಿಸುವಳಾದ್ದರಿಂದ ಆಕೆಯ ಹೆಸರು ಧರ್ಮವರ್ಧಿನಿ ಅಂತ ಅರ್ಥ. ಆಯಿತು. ಇಷ್ಟಾದ ಮೇಲೆ ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ. ಲೋಕಾತೀತ, 960ನೇ ನಾಮ. ಲೋಕಾತೀತ, ಲೋಕಗಳನ್ನು ಅತಿಕ್ರಮಿಸಿರುವವಳು ಅಂತ ಅದರ ಅರ್ಥ. ಶಾಸ್ತ್ರದಲ್ಲಿ ಪುರಾಣಗಳಲ್ಲೂ ಬೇರೆ ಬೇರೆ ಲೋಕಗಳನ್ನೆಲ್ಲ ವರ್ಣನೆ ಮಾಡ್ತವೆ. ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಲ, ಭೂರ್ಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನರ್ಲೋಕ, ತಪೋಲೋಕ, ಸತ್ಯಲೋಕ ಅಂತ 14 ಲೋಕಗಳನ್ನು ಹೇಳ್ತವೆ. ಅದನ್ನು ಸಂಕ್ಷೇಪವಾಗಿ 3 ಲೋಕಗಳು, ಭೂಹು ಭುವಃ ಸುವಃ ಹೀಗೂ ಸಹ ಹೇಳೋದುಂಟು. ಈ ಎಲ್ಲ ಲೋಕಗಳನ್ನು ಅತಿಕ್ರಮಿಸಿದವಳು ಅಂತ ಪುರಾಣದ ಭಾಷೆಯಲ್ಲಿ. ಅದರ ತಾತ್ವಿಕ ನೆಲೆಯಲ್ಲಿ ಈ ಲೋಕಗಳೆಲ್ಲ ಹೊರಗಿಲ್ಲ, ಇಲ್ಲೇ ಇವೆ ಎಲ್ಲವೂ ಸಹ. ದಿಸ್ ಬಾಡಿ ಇಟ್ ಇಸ್ ಅ ಮೈಕ್ರೋ ವರ್ಲ್ಡ್, ಒಂದು ಸೂಕ್ಷ್ಮ ಪ್ರಪಂಚ ಇದು. ಇಲ್ಲೇ ಎಲ್ಲವೂ ಸಹ ಇರ್ತವೆ. ಸಮುದ್ರಗಳು ಇವೆ, ಷಟ್ಚಕ್ರಗಳು ಅಂತ ಹೇಳ್ತೇವೆ. ಎಲ್ಲ ಬೇರೆ 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 ನಮಗೆ ಅರ್ಥ ಆಗದೇ ಇರುವ ಭಾಷೆಯಲ್ಲಿ ಹೇಳ್ತೇವೆ ಅದನ್ನಷ್ಟೇ. ಹೀಗೆ ಇಂದ್ರ ಆದಿ ಲೋಕಗಳು, ವಿಷ್ಣು ಲೋಕಾಂತವಾದ ಸಕಲ ಲೋಕಗಳು ಇವುಗಳನ್ನು ಅತಿಕ್ರಮಿಸಿ ಮಹಾಕೈಲಾಸ ಎನ್ನುವಂಥ ಶಿವಪುರದಲ್ಲಿ ಇರುವವಳು. ಹಾಗಿದ್ರೆ ಈ ಇಂದ್ರಾದಿ ಲೋಕಗಳು ಮತ್ತು ವಿಷ್ಣು ಲೋಕ, ಮಹಾಕೈಲಾಸ ಎನ್ನುವಂಥ ಶಿವಪುರ ಇವೆಲ್ಲ ಎಲ್ಲಿವೆ ಅಂತಂದರೆ, ಆ ಇಂದ್ರಾದಿ ಲೋಕಗಳು, ವಿಷ್ಣು ಲೋಕ ಎಲ್ಲರೂ ಇದ್ಕೊಂಡು ಹೋಗಲಿ, ಸದ್ಯಕ್ಕೆ ನಮಗೆ ಅಪ್ರಸ್ತುತ ಈ ದೇಹದಲ್ಲೇ ಇವೆ. ಯಾಕೆ ನಾನು ಅದನ್ನೆಲ್ಲ ಹೇಳ್ತಾ ಹೋದ್ರೆ ಮತ್ತು ಇಂದಿನ ವಿಷಯ ಮುಂದಕ್ಕೆ ಹೋಗೋದಿಲ್ಲ. ಶಿವಪುರ ಅಂತಿರುವುದು ಸಹಸ್ರಾರ. ಸಹಸ್ರಾರದ ಮಧ್ಯದಲ್ಲಿ ಒಂದು ಮಗ್ಗುಂಟು. ಮಗ್ಗು ಅಂತ ಮತ್ತೆ ಪುನಃ ಕನ್ನಡದಲ್ಲಿ ಹೇಳ್ತೀವಿ ನಾವು, ದಟ್ ಇಸ್ ಕಾಲ್ಡ್ ಬಿಂದು. ಆ ಬಿಂದುವೇ ಶಿವಪುರ. ಅದು ದೇಹದ ದೃಷ್ಟಿಯಲ್ಲಿ ನೋಡಿ ಎಲ್ಲಕ್ಕಿಂತ ಮೇಲಿನ ಸ್ಥಾನ. ಭೌತಿಕವಾಗಿಯೂ ಹೌದು, ಆಧ್ಯಾತ್ಮಿಕವಾಗಿಯೂ ಸಹ ಹೌದು. ಯಾಕೆ ಮೇಲಿನದು ಅಂದರೆ, ಇನ್ನೊಂದು ಸಲ ನಾನು ಹೇಳಿದ್ದೆ ಅಂತ ಕಾಣುತ್ತೆ. ಬಿಂದು ಅನ್ನೋದುಂಟಲ್ಲ, ದಟ್ ಇಸ್ ದ ಸ್ಮಾಲೆಸ್ಟ್ ಡಾಟ್. ಹೌದು ತಾನೆ? ಆ ಬಿಂದುವೇ ಬೆಳೀತಾ ಬೆಳೀತಾ ಹೋದರೆ ಬಿಗ್ಗೆಸ್ಟ್ ವೃತ್ತ ಆಗತ್ತೆ ಅದು, ಅಲ್ವಾ? ಹಾಗಾಗಿ ಪ್ರತಿಯೊಂದು ಬಿಂದುವಿನ ವಿಸ್ತಾರವೇ ವೃತ್ತ, ವೃತ್ತದ ಸೂಕ್ಷ್ಮ ರೂಪವೇ ಬಿಂದು. ಹಾಗಾಗಿ ಈ ವೃತ್ತದಲ್ಲಿ ಎಷ್ಟು ಶಕ್ತಿ ಉಂಟೋ ಅಷ್ಟು ಶಕ್ತಿ ಎಲ್ಲುಂಟು? ಬಿಂದುವಿನಲ್ಲುಂಟು. ಯಾವುದು ಅತ್ಯಂತ ಸೂಕ್ಷ್ಮವೋ ಅದು ಅತ್ಯಂತ ಶಕ್ತಿಶಾಲಿಯಾದದ್ದು. ಹೀಗೆ ಆ ಪರಶಿವಪುರ ಅದು ಸರ್ವಾತೀತವಾದಂಥದ್ದು, ಸರ್ವಲೋಕ ಅತೀತವಾದಂಥದ್ದು. ಅದನ್ನು ಶಿವಧರ್ಮೋತ್ತರದಲ್ಲಿ ಹೀಗೆ ಹೇಳ್ತಾರೆ, ಜ್ಞೇಯಂ ವಿಷ್ಣುಪದಾದೂರ್ಧ್ವಂ, ವಿಷ್ಣುಪದಕ್ಕಿಂತ ಮೇಲಿರುವಂಥದ್ದು. ವಿಷ್ಣುಪದ ಅಂದರೆ ಮತ್ತೇನು ಗಾಬರಿ ಆಗಬೇಡಿ. ಈ ಷಟ್ಚಕ್ರಗಳಿದ್ದಾವಲ್ಲ, ಆ ಷಟ್ಚಕ್ರಗಳಿಗೆ ಒಂದೊಂದು ಚಕ್ರಕ್ಕೆ ಒಬ್ಬೊಬ್ಬ ಅಭಿಮಾನಿ. ನಾನು ಹಿಂದೆಲ್ಲ ಹೇಳಿದ್ದೇನೆ ಇದನ್ನು. ಮೂಲಾಧಾರಕ್ಕೆ ಗಣಪತಿ, ಸ್ವಾಧಿಷ್ಠಾನಕ್ಕೆ ಇನ್ನೊಬ್ಬ, ಅನಾಹತಕ್ಕೆ ಹಾಗೆ ಗುರು, ಹೀಗೆ ಬೇರೆ 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 ಬೇರೆ. ಇಲ್ಲಿ ಬಂದು ನಿಂತರೆ ಅವನು ಗುರು. ಇಲ್ಲಿ ಆಜ್ಞಾಚಕ್ರ ಉಂಟಲ್ಲ, ಅದಕ್ಕೆ ಗುರು ಬೃಹಸ್ಪತಿಯೇ ಅಭಿಮಾನಿ ದೇವತೆ. ಇಲ್ಲಿರುವಂಥದ್ದು ಶಿವ. ಹಾಗೆ ಇಂದ್ರಾದಿ ಬೇರೆ ಬೇರೆ ಅವಯವಗಳಲ್ಲಿ ಅವುಗಳನ್ನು
ಶಾಸ್ತ್ರ ಕಲ್ಪಿಸಿಕೊಂಡು ಹೇಳುತ್ತೆ ಹೀಗೆ ಅಂತ. ಹೀಗೆ ವಿಷ್ಣುಪದಾದೂರ್ಧ್ವಂ ದಿವ್ಯಂ ಶಿವಪುರಂ ಮಹತ್ ಯೇ ಸಂಪ್ರಾಪ್ತಾ ಪರಸ್ಥಾನಂ ಧ್ಯಾನಯೋಗರತಾ ನರಾಹ ನ ತೇಷಾಂ ಪುನರಾವೃತ್ತಿ ಘೋರೇ ಸಂಸಾರ ಸಾಗರೆ. ಯಾರು ಈ ಶಿವಪುರವನ್ನು ದರ್ಶಿಸುತ್ತಾರೋ ನೋಡ್ತಾರೋ ಅವರು ಮತ್ತೆ ಈ ಸಂಸಾರಕ್ಕೆ ಬರುವುದಿಲ್ಲ ಅಂದರೆ ಕುಂಡಲಿನಿ ಶಕ್ತಿ ಆವಾಸ ಸ್ಥಾನ ಮೂಲಾಧಾರ ಯೋಗ ಸಾಧನೆಯಿಂದ ಆಕೆಯನ್ನು ಎಬ್ಬಿಸಿ 6 ಚಕ್ರಗಳನ್ನು ದಾಟಿಸಿಕೊಂಡು ಇಲ್ಲಿ ಬಂದು ನಿಲ್ಲಿಸುವ ಪ್ರಕ್ರಿಯೆ ಉಂಟಲ್ಲ, ಅದೇ ದರ್ಶನ. ಅದು ಅಲ್ಲಿ ಬಂದು ನಿಂತಾಗ ಆಗುವ ಆನಂದ ಅದು ಶಬ್ದಾತೀತವಾದದ್ದು. ಇದು ಇಲ್ಲೊಂದೇ ಅಲ್ಲ, ಸೌಂದರ್ಯ ಲಹರಿಯಲ್ಲಿ ಮಹೀಂ ಮೂಲಾಧಾರೆ ಕಮಪಿ ಮಣಿಪೂರೇ ಹುತವಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಯ ಮರುತಂ ಆಕಾಶಮುಪರಿ ಅಂತ ಭಗವತ್ಪಾದರು ಹೇಳಿದ್ದು ಸಹ ಇದೇ ವಿಚಾರವನ್ನು. ಹಾಗಿದ್ರೆ ಇದು ಯಾರಿಗೆ ಸಾಧ್ಯ ಅಂತ ಕೇಳಿದರೆ ಸರ್ವಜ್ಞಾ ಸರ್ವಗಾ ಶುದ್ಧಾ, ಯಾರೋ ಕೆಲವು ಧನ್ಯಾ ಕತಿಚನ ಚಿದಾನಂದ ಲಹರೀಂ ಅಂತ ಸೌಂದರ್ಯ ಲಹರಿ, ಇಲ್ಲಿ ಸರ್ವಜ್ಞಾ ಸರ್ವಗಾ ಶುದ್ಧಾ, ಅವರು ಪರಿಪೂರ್ಣ ಮಹೇಶ್ವರ. ಇಲ್ಲಿ ಹೋಗಿ ಅದನ್ನು ಸಾಕ್ಷಾತ್ಕರಿಸಿಕೊಂಡವರಿಗೆ ಇದೆಲ್ಲ ಹೆಸರು. ಸರ್ವಜ್ಞರು, ಸರ್ವಗರು, ಶುದ್ಧರು, ಪರಿಪೂರ್ಣರು, ಅವರು ಸಾಕ್ಷಾತ್ ಮಹೇಶ್ವರರು ಅಂತ. ಶಿವತುಲ್ಯ ಬಲೋಪೇತಾ ಪರಂ ಶಿವಪುರಂಗತಾ, ಅವರು ಶಿವನಿಗೆ ಸಮಾನನಾದವರು. ಶಿವನಿಗೆ ಸಮಾನನಾದವರು ಅಂದರೆ ಅವರು ಶಿವನ ಸ್ವರೂಪರೇ, ನೋ ಡೌಟ್ ಎಟ್ ಆಲ್. ಅಂತಹ ಜ್ಞಾನಿಗಳನ್ನು ಸಾಕ್ಷಾತ್ ಪರಮೇಶ್ವರ ಅಂತಲೇ ಕರೆಯುವಂತಹದ್ದು. ಹೀಗೆ ಅದರ ವರ್ಣನೆಯನ್ನು ಮಾಡಿದ್ದಾರೆ. ಇಂತಹ ಆ ಶಿವಪುರ ಅದು ಮಿಕ್ಕೆಲ್ಲ ಲೋಕಗಳಿಂದ ಮೇಲೆ ಇರುವಂತಹದ್ದು. ಅದರಲ್ಲಿ ಜಗನ್ಮಾತೆ ಶಿವನೊಂದಿಗೆ ಇರುವವಳಾದ್ದರಿಂದ ಅವಳು ಲೋಕಾತೀತಳು, ಈ ಎಲ್ಲ ಲೋಕಗಳನ್ನು ಸಹ ಮೀರಿ ನಿಂತವಳು, ಆದ್ದರಿಂದ ಅವಳು ಲೋಕಾತೀತಳು ಅಂತ. ಇದು ಒಂದರ್ಥ. ಎರಡನೇದು ಲೋಕಾನ್ ಜೀವಾನ್ ವಾ ಅತೀತ ವಾ. ಲೋಕ ಅಂದರೆ ಲೋಕಸ್ತು ಭುವನೇ ಜನೆ, ಜನರನ್ನು ಸಹ ಲೋಕ ಎನ್ನುವಂಥ ಶಬ್ದದಿಂದ ಕೋಶಗಳು ಕರೆದಿವೆ. ಹಾಗಾಗಿ ಅವಳು ಎಲ್ಲ ಲೋಕ ಜನರಿಗಿಂತ ಮೇಲಿನವಳು, ಅಂದರೆ ಜೀವಭಾವವನ್ನು ಅತಿಕ್ರಮಿಸಿ ನಿಂತವಳು ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಾದರೂ ಸಹ ಹೇಳಬಹುದು. ಆ ಅರ್ಥ ಹಿನ್ನೆಲೆಯಲ್ಲೂ ಸಹ ಲೋಕಾತೀತ, ಸರ್ವ ಜನರನ್ನು ಅತೀತಳಾಗಿ ಅಂದರೆ ಜೀವಭಾವವನ್ನು ಮೀರಿ ಅವಳು ನಿಂತವಳು ಅಂತ ಅರ್ಥ. ಇದು 2 ಸೌಭಾಗ್ಯ ಭಾಸ್ಕರದ ವಿವರಣೆ. ಮತ್ತು ಚಂದ್ರಿಕಾ ವ್ಯಾಖ್ಯಾನಕಾರ ಹೇಳ್ತಾರೆ, ದೇವಿ ಆತ್ಮಸ್ವರೂಪಿಣಿ ಆದ್ದರಿಂದ ಆಕೆಯ ಮನುಷ್ಯಲೋಕ, ಪಿತೃಲೋಕ ಮತ್ತು ಬೇರೆ ಬೇರೆ ಎಲ್ಲ ಲೋಕಗಳನ್ನು ಸಹ ಮೀರಿ ನಿಂತವಳು. ಯಾಕೆಂದರೆ ಅವಳು ಸ್ವತಃ ಆತ್ಮಸ್ವರೂಪಿಣಿ. ಆತ್ಮಜ್ಞಾನ ಪಡೆದವನು ಅವನು ಈ ಎಲ್ಲ ಲೋಕಗಳಿಂದಲೂ ಸಹ ಅತೀತನಾಗ್ತಾನೆ. ಅಷ್ಟೇ ಅಲ್ಲ, ಅಕಸ್ಮಾತ್ತಾಗಿ ಅವನಿಗೆ ಭಗವದ್ ಆಜ್ಞೆ ಏನಾದರೂ ಆದರೆ ಈ ಲೋಕಗಳಲ್ಲೂ ಸಂಚಾರ ಮಾಡ್ತಾನೆ. ಅವನಿಗೆ ಸೃಷ್ಟಿ ಪ್ರಕ್ರಿಯೆ ಒಂದನ್ನು ಬಿಟ್ಟು ಮಿಕ್ಕ ಕೆಲಸವನ್ನು ಸಹ ಅವನು ಮಾಡಬೇಕಾಗುತ್ತೆ ಕೆಲವು ಸಲ. ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಈ ಮಾತನ್ನು ಕಂಠತಃ ಹೇಳ್ತಾರೆ, ಜಗದ್ವ್ಯಾಪಾರವರ್ಜಂ ಅಂತ. ಅವರು ಸೃಷ್ಟಿ ಮಾಡ್ತಾನಾ ಅಂದರೆ ಶಿವನೇ ಆಗ್ತಾನೆ ಅಂತ ನೀವು ಹೇಳಿದ್ರಲ್ಲ ಅಂತಂದರೆ ಸೃಷ್ಟಿ ಪ್ರಕ್ರಿಯೆಗೆ ಕೈ ಹಾಕೋದಿಲ್ಲ. ಜಗದ್ವ್ಯಾಪಾರವರ್ಜಂ ಅಸನ್ನಿಹಿತ ಅಂತ ಸೂತ್ರ. ಹೀಗೆ ಈ ಎಲ್ಲ ಕಾರಣಗಳಿಂದ ಅವಳು ಲೋಕಾತೀತಳು ಅಂತ. ಲೋಕಾತೀತಳಾದ್ಮೇಲೆ ಮುಂದಿನ ನಾಮ ಗುಣಾತೀತ. ಗುಣಾತೀತ ಅಂದರೆ ಗುಣಗಳನ್ನು ಅತಿಕ್ರಮಿಸಿದವಳು. ಗುಣ ಅಂದರೆ ಕನ್ನಡದ ಗುಣ ಅಲ್ಲ. ಗುಣ ಅಂದರೆ ಸತ್ವ, ರಜಸ್ಸು, ತಮಸ್ಸು, ಈ 3 ಗುಣಗಳು. ನಮ್ಮ ಬದುಕಿನಲ್ಲಿ ಇವುಗಳ ಹಾರಾಟ ತುಂಬ ಕೆಲಸ ಮಾಡುತ್ತೆ. ನಾವು ಪ್ರತಿಯೊಂದು ಕ್ಷಣದಲ್ಲೂ ಸಹ ಈ 3ರಲ್ಲಿ ಯಾವುದೋ ಒಂದು ಗುಣದ ಹಿಡಿತಕ್ಕೆ ಸಿಲುಕಿಕೊಂಡೇ ಇರ್ತೇವೆ. ಯಾವುದೋ ಒಂದು ಗುಣ ನಮ್ಮ ಮೇಲೆ ಆಕ್ರಮಣ ಮಾಡ್ತಾನೇ ಇರುತ್ತೆ ಅಂತ ನಾವು ಅದಕ್ಕೆ ಅಧೀನವಾಗಿ ಕೆಲಸ ಮಾಡ್ತಾನೇ ಇರ್ತೇವೆ. ಹಾಗಾಗಿ ತುಂಬ ಕೋಪ ಬಂತ
ರಜೋಗುಣ. ಆಮೇಲೆ ವಿಪರೀತ ನಿದ್ರೆ, ತಮೋಗುಣ. ಇದ್ದಕ್ಕಿದ್ದಾಗೆ ಏನೋ ಭಗವದ್ಗೀತೆ ಓದಬೇಕು, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಬೇಕು ಅಂತ ಬುದ್ಧಿ ಬಂದುಬಿಟ್ರೆ ಆಗ ಸತ್ವಗುಣ ಜಾಗೃತ ಆಗಿದೆ ಅಂತ ಅರ್ಥ. ಈ ಗುಣಕ್ಕೆ ಅಧೀನವಾಗಿಯೇ ನಾವು ಕೆಲಸ ಮಾಡೋದು, ಅದನ್ನು ಮರೆಯುವಂತಿಲ್ಲ ನಾವು. ಭಗವದ್ಗೀತೆಯಲ್ಲಿ ಭಗವಂತ ಪದೇ ಪದೇ ಹೇಳ್ತಾನೆ, ಗುಣಾತೀತಸ್ಸ ಉಚ್ಯತೆ. ಹಾಗೆ ಗುಣಾತೀತನಾದವನು ಹೇಗಿರ್ತಾನೆ ಅಂತಂದರೆ ಅವನ ಜೀವನದಲ್ಲಿ ಏರಿಳಿತಗಳು ಇರೋದೇ ಇಲ್ಲ. ನಮಗೆ ಕೆಲವು ಸಲ ಸಿಟ್ಟು ಬರ್ತದೆ ಅಲ್ವಾ, ಕೆಲವು ಸಲ ವಿಪರೀತ ತೂಕಡಿಕೆ, ಕೆಲವು ಸಲ ವಿಪರೀತ ಆಕಳಿಕೆ, ಮತ್ತು ಕೆಲವು ಸಲ ನಮ್ಮಂಥ ದೈವ ಭಕ್ತರು ಯಾರೂ ಇಲ್ಲ. ಆದರೆ ಅವನು ಹಾಗಿರೋ ಜ್ಞಾನಿ ಒಂದೇ ರೀತಿ, ಯಾಕೆಂದರೆ ಅವನು ಗುಣಾತೀತ, ಗುಣಗಳನ್ನು ಮೀರಿ ನಿಂತವನು. ಗುಣಗಳು ಅವನ ಹತ್ರ ಹೋಗಿ ಆಟ ಆಡೋಕ್ಕಾಗೋಲ್ಲ. ಅಲ್ಲಿ ಇಡೀ ಭಗವದ್ಗೀತೆಯ 14ನೆಯ ಅಧ್ಯಾಯದಲ್ಲಿ ಸುದೀರ್ಘವಾಗಿ ಅದನ್ನು ಭಗವಂತ ವರ್ಣನೆ ಮಾಡ್ತಾನೆ. ಯಾಕೆಂದರೆ ಸಾಧಕ ಲೋಕಕ್ಕೆ ಅನುಕೂಲ ಆಗಲಿ ಅಂಥೇಳಿ, ಹೀಗೆ ಮಾಡು ಅಂಥೇಳಿ. ಹಾಗೆಯೇ ಗುಣಾತೀತ ಜಗನ್ಮಾತೆ ಅತೇವ ಗುಣಾನ್ ಅತೀತ. ಅವಳು ಗುಣಾತೀತಳು. ಯಾಕೆ ಅಂದರೆ ಹಿಂದೆ ಈಗ ನಾವು ನೋಡಿದೆ ಲೋಕಾತೀತಳು ಅಂತ. ಯಾವಳು ಲೋಕಾತೀತಳೋ ಅವಳು ಲೋಕಾತೀತಳಾದ್ದರಿಂದಲೇ ಅವಳು ಗುಣಾತೀತಳು, ಗುಣಾತೀತಳಾದ್ದರಿಂದಲೇ ಅವಳು ಲೋಕಾತೀತಳು. ಇದು ಒಂದಕ್ಕೊಂದು ಪೂರಕ. ಯಾವನು ಗುಣಾತೀತನಾಗ್ತಾನೋ ಅವನು ಲೋಕಾತೀತನಾಗಬಲ್ಲ. ಹಾಗಾಗಿ ಹಿಂದಿನ ನಾಮದಲ್ಲಿ ಜೀವಭಾವವನ್ನು ಮೀರಿ ನಿಂತಹ ಜೀವಕೋಟಿಯನ್ನು ಅತಿಕ್ರಮಿಸಿದವಳು ಅಂತ ಹೇಳಿದ್ದಕ್ಕೆ ಈ ನಾಮ ಹೇತು ಕಾರಣವಾಗಿ ಬಂದಿದೆ. ಅಂದರೆ ಅವಳು ಯಾಕೆ ಗುಣಾತೀತಳು ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಅವಳು ಲೋಕಾತೀತಳು, ಆದ್ದರಿಂದ ಗುಣಾತೀತಳು. ಅವಳು ಯಾಕೆ ಲೋಕಾತೀತಳು ಅಂದರೆ ಅವಳು ಗುಣಾತೀತಳು, ಆದ್ದರಿಂದ ಲೋಕಾತೀತಳು. ಒಂದಕ್ಕೊಂದು ಕಾರಣ ಹೇಗೆ ಅಂತ. ಯಾಕೆಂದರೆ ದೇವಿ ಸ್ವಯಂ ಗುಣಾತೀತಳಾದ್ದರಿಂದ ಅವಳು ಲೋಕಾತೀತಳಾಗುವಂತಹದ್ದು ಅದು ಏನು ಅಸಾಧ್ಯವಾದದ್ದಲ್ಲ, ಅದು ಅತ್ಯಂತ ಸುಲಭವಾದಂಥದ್ದು. ಅದರ ಜೊತೆಗೆ ಚಂದ್ರಿಕಾ ವ್ಯಾಖ್ಯಾನಕಾರ ಹೇಳ್ತಾರೆ, ಅವರು ಇದೇ ಅರ್ಥವನ್ನು ಹೇಳ್ತಾರೆ. ದೇವಿ ಲೋಕಾತೀತಳಾಗುವುದಕ್ಕೆ ಅಥವಾ ಗುಣಾತೀತಳಾಗುವುದಕ್ಕೆ ಅಂದರೆ ಸತ್ವ ರಜಸ್ಸು ತಮಸ್ಸು ಈ 3 ಗುಣಗಳನ್ನು ಮೀರಿ ನಿಲ್ಲುವುದಕ್ಕೆ ಅವಳೇನು ಪ್ರಯತ್ನ ಮಾಡಬೇಕಾದದ್ದಿಲ್ಲ, ಅಪ್ರಯತ್ನವಾಗಿ ಆಗತ್ತೆ. ಯಾಕೆಂದರೆ ಯಾರು ಭಗವದಂಶ ಭೂಯಿಷ್ಠರೋ ಅವರಿಗೆ ಸಾಧನೆ ಬಹಳ ಸುಲಭ ಆಗುತ್ತೆ. ಯಾರಿಗೆ ಅದು ಕಡಿಮೆ ಇರುತ್ತೋ ಅವರಿಗೆ ಸಾಧನೆ ಹೆಚ್ಚಾಗಿ ಬೇಕಾಗತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಈ ಗುಣಗಳನ್ನು ಮೀರಿ ನಿಂತವಳಾದ್ದರಿಂದ ಅವಳು ಗುಣಾತೀತಳು. ಆ ಗುಣಾತೀತರಾದವರ ಲಕ್ಷಣ ಹೇಗಿರುತ್ತೆ ಅನ್ನೋದನ್ನು ಭಗವಂತ ಹೇಳಿದ್ದನ್ನು ನೆನಪಿಸ್ಕೊಂಡು ಬಿಡೋಣ ಒಂದು ಸಲ. ಮಾನಾಪಮಾನಯೋಸ್ತುಲ್ಯ. ಮಾನ ಅಪಮಾನ ಈ ಎರಡರೊಳಗೂ ಸಹ ತುಲ್ಯ ಸಮಾನವಾಗಿರ್ತಾನೆ. ನಮಗೆ ಯಾರಾದರೂ ಮಾನ ಮಾಡಿದ್ರು ಅಂತ ಇಟ್ಕೊಳ್ಳಿ. ಮಾನ ಮಾಡೋದು ಅಂದರೆ ಅಷ್ಟು ಹೇಳಿದ್ರೆ ಅರ್ಥ ಆಗೋಲ್ಲ, ಅದರಿಂದ ಸನ್ಮಾನ ಅಂತ ಸೇರಿಸಿ ಬಹಳ ಬೇಗ ಅರ್ಥ ಆಗುತ್ತೆ. ಹಾರ, ಆಮೇಲೆ ಒಂದು ಶಾಲು, ಆಮೇಲೆ ತಲೆಗೊಂದು ಟೋಪಿ, ಅಲ್ಲ ಪೇಟ, ಟೋಪಿ ತುಂಬ ಜನ ಹಾಕ್ತಾರೆ, ಪೇಟ ಇದನ್ನೆಲ್ಲ ಹಾಕಿದಾಗ ನೋಡಬೇಕು ಅವನ ಸಂತೋಷಕ್ಕೆ ಮಿಗಿಲೇ ಇಲ್ಲ. ಮುಖ ಎನ್ನೋದು ಕುಂಬಳಕಾಯಿ ಆಗಿಬಿಡುತ್ತೆ ಅಲ್ವಾ. ಯಾಕೆ ನಾವು ತುಲ್ಯರಲ್ಲ. ಆ ಸನ್ಮಾನದಿಂದ ನನಗೂ ಇಷ್ಟೆಲ್ಲ ಉಂಟಾ ಅಂತ ಇಲ್ಲೇ ಇರೋದನ್ನೆಲ್ಲ ಆರೋಪ ಮಾಡ್ಕೊಂಡು ಅದರೊಳಗೂ ಸಹ ಇಲ್ಲಿ ಕೂರಿಸಿ ಯಾರವರಲ್ಲಿ ನಮ್ಮ ಬಗ್ಗೆ ಹೇಳ್ತಾ ಇದ್ದರೆ ನೋಡಬೇಕು ಒಳಂದೊಳಗೆ ಏನು ಸಂತೋಷದ ಬುಗ್ಗೆ ಉಕ್ಕಿ ಉಕ್ಕಿ ಹರಿತಾ ಬರುತ್ತೆ. ಆಮೇಲೆ ನಿಲ್ಲಿಸ್ಬಿಟ್ರೆ ಅಯ್ಯೋ ಇಷ್ಟೇ ಹೇಳ್ಬಿಟ್ರ ಒಂಥರ ಅಷ್ಟೋತ್ತರ ಸಾಕಾಗೋದಿಲ್ಲ. ಸಹಸ್ರನಾಮನೇ ಮಾಡಬೇಕು ನಮ್ಮ ಬಗ್ಗೆ ಗುಣಗಾನ. ಅದರ ಜ್ಞಾನಿಯಾದವನ ಬಗ್ಗೆ ನೀವು ಮಾಡಿದರೆ ನಿರ್ಲಿಪ್ತನಾಗಿರ್ತಾನೆ. ಯಾಕೆಂದರೆ ಗೊತ್ತು ಇವರೆಲ್ಲ ಹೇಳ್ತಾ ಇರೋದೆಲ್ಲ ದೇಹವನ್ನಿಟ್ಕೊಂಡು. ದೇಹ ಅನ್ನೋದು ಫಸ್ಟ್ ಆಫ್ ಆಲ್ ನನ್ನ ಸ್ವರೂಪವೇ ಅಲ್ಲ. ನನ್ನದಲ್ಲದರ ಬಗ್ಗೆ ನೀವು ಎಷ್ಟು ಹೊಗಳಿದ್ರಿ ಏನು, ಎಷ್ಟು ತೆಗಳಿದ್ರಿ ಏನು. ಸತ್ಯ ಅಲ್ವ ಇದು? ತ್ವಯಿ ಮೈ ಚಾನ್ಯತ್ರೈಕೋ ವಿಷ್ಣು ವ್ಯರ್ಥಂ ಕುಪ್ಯತಿ ಮೈ ಅಸಹಿಷ್ಣು. ಭಗವತ್ಪಾದರ ಮಾತು.
ಈಗ ನಾವು ಒಬ್ಬ ವ್ಯಕ್ತಿಯನ್ನು ಹೊಗಳೋದು ಯಾವುದನ್ನು ಇಟ್ಕೊಂಡು? ಅವನು ದೇಹವನ್ನು ಇಟ್ಕೊಂಡಲ್ವಾ? ದೇಹವೇ ಆ ವ್ಯಕ್ತಿಯ, ದೇಹವೇ ಆ ವ್ಯಕ್ತಿ ಅಂತ ಆದರೆ ಎಲ್ಲ ದೇಹದವರು ಅವನೇ ಆಗ್ಬೋದಲ್ವಾ? ಒಂದು. ಇನ್ನು ತೆಗಳೋದು ಯಾವುದನ್ನು ಇಟ್ಕೊಂಡು? ದೇಹವನ್ನೇ ಇಟ್ಕೊಂಡು. ಅಯ್ಯೋ, ದೇಹವೇ ಅವನಲ್ಲ ಅಂತ ಅದನ್ನು ತೆಗಳಿದ್ರೆ, ಬೈದರೆ ನಮ್ಗೆ ಯಾಕೆ ತಲೆ ಬಿಸಿ ಆಗಬೇಕು? ನಾವೇನು ಮಾಡ್ತೇವೆ ಹೇಳಿದರೆ, ಆ ದೇಹ ಧರ್ಮವನ್ನು ಆತ್ಮನಲ್ಲಿ ಆರೋಪಿಸಿಕೊಂಡು ಇದೇ ನನ್ನ ಸ್ವರೂಪ ಅಂತ ಅಂದ್ಕೊಂಡಿರ್ತೇವೆ. ಅದೇ ದೊಡ್ಡ ತಪ್ಪು. ಜ್ಞಾನಿ ಆದವನಿಗೆ ಗೊತ್ತಿರುತ್ತೆ. ನೀವು ಅವನನ್ನು ಬೈರಿ, ಜ್ಞಾನಿಯನ್ನು, ಅವನು ನಕ್ಕು ಬಿಡ್ತಾನೆ ಅವನಷ್ಟೇ. ನೀವು ಬೈದಿದ್ದು ಯಾರನ್ನು? ನನ್ನನ್ನು ಅಲ್ವಾ? ಆ ನನ್ನನ್ನು ಅಂದರೆ ನೀನೇ ಅನ್ನ ಅರ್ಥ ಮಾಡಿಕೊಂಡೆ. ನಿನ್ನ ಕಣ್ಣಿಗೆ ಕಾಣ್ತಾ ಇರುವಂಥ ಈ ದೇಹ ನಾನು ಅಂತ ಅಂದ್ಕೊಂಡ್ಯಾ? ಹಂಗಾರೆ ಎಷ್ಟಾದರೂ ಬೈ, ಪರವಾಗಿಲ್ಲ. ಯಾಕೆ ನೀನು ಬೈದರೂ ಬೈದೇ ಇದ್ದರೂ ಒಂದು ದಿವಸ ಅದು ಬಿದ್ದು ಹೋಗೋದೇನೆ. ಬಿದ್ದು ಹೋಗುವ ದೇಹವನ್ನು ನೀನು ಬೈದ್ರಿ ಏನಯ್ಯ, ಬೈ, ಪರವಾಗಿಲ್ಲ, ನಾನು ಒಂದಿಷ್ಟು ಬೇಕಾದ್ರೆ ಸೇರಿಸ್ತೇನೆ ನಿನ್ನ ಜೊತೆಗೆ. ಹೇಳಿದಷ್ಟು ಸುಲಭ ಅಲ್ಲ ಇದು, ಹೇಳಿದಷ್ಟು ಸುಲಭ ಅಲ್ಲ. ನೀವು ಇದನ್ನು ಕೇಳ್ತೀರಿ, ವೆಹಿಕಲ್ ತೊಗೊಂಡು ಹೋಗ್ತಾ ಇರ್ತೀರಿ, ಅಲ್ಲಿ ಅವನೋ ನಿಮ್ಗೆ ಅಡ್ಡ ಬರ್ತಾನೆ, ಮರುಕ್ಷಣಕ್ಕೆ ಇದು ಮರ್ತೋಗುತ್ತೆ, ಅದು ಜಾಗೃತ ಆಗತ್ತೆ. ವಿಚಾರ ಮಾಡಿ, ಹೌದಾ ಅಲ್ವಾ ಅಂತ. ನಾನು ಹೇಳ್ತೀನಿ ಅಂತ ಒಪ್ಕೊಳ್ಬೇಡಿ, ಅಲ್ಲಿ ನಮ್ಮ ಪರೀಕ್ಷೆ ಆಗಬೇಕು ಈಗ ಅಂತ. ಕೆಲವು ಜನ ನೋಡಿ, ಅವರು ವಾಹನ ಡ್ರೈವ್ ಮಾಡಬೇಕಿದ್ರೆ ಹಿಂದ್ಗಡೆ ಕೂತೇರಿ ಗೊತ್ತಾಗುತ್ತೆ, ದಾರಿ ಮೇಲೆ ಸಿಕ್ಕ ಒಬ್ಬ ವ್ಯಕ್ತಿನೂ ಬಿಡಲ್ಲ, ಬೈಯೋದು ಬೈಯೋದು ಬೈಯೋದು, ಅಷ್ಟೋತ್ತರ ಶತನಾಮ. ಇನ್ನು ಕೆಲವು ಜನ ಇರ್ತಾರೆ, ಅವನು ಏನಾದರೂ ಮಾಡಲಿ ಇವನು ಮಾತಾಡೋದು, ಅವನು ದಾರಿ ಬಿಟ್ಟಾಗ ಹೋಗೋದು. ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ಪ್ರಶ್ನೆ ಹೀಗೆ ಅಂತ ಅಲ್ವಾ? ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಮಾನಾಪಮಾನಯೋಸ್ತುಲ್ಯ, ಭಗವಂತನ ಮಾತು ನೇರ ನಮಗೊಂದು ಸ್ಕೇಲ್ ಕೊಡ್ತಾನೆ ಅವನು. ನೋಡಪ್ಪ, ಗುಣಾತೀತನಾಗಬೇಕಿದ್ರೆ ಹೀಗಿರಬೇಕು, ನೀನು ಇದನ್ನು ಇಟ್ಕೊಂಡು ನಿನ್ನನ್ನು ಅಳಕೋ, ನೀನು ಎಲ್ಲಿದ್ದೀಯ ಅಂತ ಚೆಕ್ ಮಾಡ್ಕೊ. ಗೀತೆ ಅದೆಷ್ಟಂದ್ರೂ ಸಾಧನಾ ಗ್ರಂಥ ಅಲ್ವಾ? ಹೇಗೆ ಅಂತ. ಮಾನ ಅಪಮಾನಯೋಸ್ತುಲ್ಯ, ಎರಡೊಳಗೂ ಸಮಾನ ಸ್ಥಿತಿಯಲ್ಲಿರು. ಮತ್ತು ತುಲ್ಯೋ ಮಿತ್ರ ಅರಿಪಕ್ಷಯೋ, ಮಿತ್ರ ಅರಿಪಕ್ಷಯೋ, ನಮಗೆ ಆಗುವವರು ಅಂದ್ಕೊಂಡ್ರೆ ನಮ್ಮ ಪೈಕಿಯವರು. ಒಂದು ಬೋರ್ಡ್ ಹಾಕ್ಬಿಡ್ತೇವೆ, ಅವ್ರು ನಮ್ಮ ಪೈಕಿಯವ್ರು ರೀ ಅಂತ. ಅಲ್ಲದಿದ್ದರೆ ಅವ್ರು ಬೇರೆಯವರು. ದಿಸ್ ಈಸ್ ನಾಟ್ ಎ ಕರೆಕ್ಟ್ ಮೆಥಡ್. ಇದು ಎಲ್ಲಿಂದ ಶುರು ಆಗುತ್ತೆ ನಮಗೆ ಈ ಭಾವನೆ? ತಪ್ಪು ತಿಳ್ಕೊಳ್ಬೇಡಿ. ಒಬ್ಬ ಮನುಷ್ಯ ಕಾಲೇಜಿಗೆ ಹೋಗ್ತಾ ಇರ್ತಾನೆ, ಕಾಲೇಜಲ್ಲಿ ಇವನ ಜೊತೆಗೆ ಯಾವುದೊಂದು ಹುಡುಗಿನೂ ಓದ್ತಾ ಇರ್ತಾಳೆ ಅಲ್ವಾ? ಆವಾಗ ಇವನಿಗೆ ಏನೂ ಅನಿಸೋಲ್ಲ ಆಕೆ ತಂದೆ ತಾಯಿಯನ್ನು ಕಂಡಾಗ. ಆದರೆ ಕರ್ಮಧರ್ಮ ಸಂಯೋಗಶಾತ್ ಅವಳ ಜೊತೆಗೆ ಮದುವೆ ಆಯಿತು ಅಂತ ಇಟ್ಕೊಳ್ಳಿ. ಆಗ ಆಕೆ ತಂದೆ ತಾಯಿ ನೋಡಿದಾಗ ಏನು ಅನಿಸುತ್ತೆ? ಓ, ನನ್ನ ಮಾವ ಅತ್ತೆ. ಆವಾಗ ಹಿಂಗಂತ ಇರ್ತಾನೆ ಅಲ್ವಾ? ಯಾಕೆ ಕೇಳಿದರೆ, ನನ್ನ ಬಂಧುಗಳು, ನನ್ನ ಮಿತ್ರರು ಅಂತ ಬಂಧುಗಳು ಅಂತ ಅರ್ಥ. ಅದೇ ಅಕಸ್ಮಾತ್ತಾಗಿ ವ್ಯತ್ಯಾಸ ಆಗಿಬಿಟ್ರೆ, ತಪ್ಪು ತಿಳ್ಕೊಳ್ಬೇಡಿ, ವ್ಯತ್ಯಾಸ ಅಂದರೆ ಹೀಗಿದ್ದು ಹೀಗಾಗ್ಬಿಟ್ರೆ ಶತ್ರುಗಳು ಅಲ್ವಾ? ಇದು ಲೋಕದಲ್ಲಿ ಇರುವಂಥ ನಮ್ಮಂಥವರಿಗೆ ತೀರಾ ಸಹಜ. ಯಾಕೆಂದರೆ ನಾವು ಗುಣಾತೀತರಲ್ಲ, ಗುಣಾತೀತರ ಆಗಬೇಕು ಅಂತ ಪ್ರಯತ್ನ ಮಾಡುವವರು ಅಲ್ಲ, ತಾನೇ ತಾನಾಗ ಆದರೆ ಆಗಲಿ ಅಂತ ಬಯಸುವ ಜಾಯಮಾನ ನಮ್ಮದು. ಮತ್ತೆಲ್ಲರೂ ಅಂಗಡಿಯಲ್ಲೆಲ್ಲರೂ ಸಿಗುವಂತಿದ್ರೆ ನಾವೆಲ್ಲ ಮೊದಲು ಹೋಗಿ ಕ್ಯೂ ನಿಂತುಬಿಡ್ತಿದ್ವಿ. ಒಂದು ಕೆ ಜಿ ಗುಣಾತೀತತ್ವವನ್ನು ಕೊಡ್ರಿ ನಮಗೆ. ಗೊತ್ತಿಲ್ಲ, ಯಾಕೆಂದರೆ ಗಾಂಧಿ ಬಜಾರೆಲ್ಲ ಬೇರೆ ಬೇರೆ ಸ್ಟೋರ್ಗಳೆಲ್ಲ ಬಂದಿವೆ ಈಗ. ಆ ಸ್ಟೋರ್ಸ್ಗಳಲ್ಲಿ ಸಿಗಬಹುದೇನೋ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರು ಕೆಲವು ಜನರಿಗೆ ಗುಣಾತೀತ ಅಂತ ಬಂದುಬಿಡುತ್ತೆ ಹೀಗೆ ಅಂತ. ಯಾಕೆ ಹೇಳಿದೆ ಅಂದರೆ, ಮನುಷ್ಯ ಎಲ್ಲವನ್ನೂ ಸಹ ದುಡ್ಡಿನ ಮೂಲಕ ಪಡಿತೇನೆ ಅನ್ನುವಂಥದ್ದು ಒಂದು ಭ್ರಮೆ ಅಷ್ಟೇ. ಸಾಧನಾ ಲೋಕವೇ ಬೇರೆ, ದುಡ್ಡಿನ ಮೂಲಕ ಕ್ರಯ ಮಾಡುವುದೇ ಬೇರೆ. ದುಡ್ಡು ಎಲ್ಲವುದನ್ನೂ ಕೊಡ್ಬೋದು, ಆದರೆ ಒಂದು ನೆನಪಿಟ್ಕೊಳ್ಳಿ,
ನೀವು ಅಧ್ಯಾತ್ಮ ವಿಚಾರವನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ದುಡ್ಡು ಕೊಟ್ಟು ಬೆಡ್ಡನ್ನು ತರ್ಬೋದು, ಅದರ ನಿದ್ದೆ ಪರ್ಚೇಸ್ ಮಾಡೋಕ್ಕಾಗತ್ತಾ? ನೀವು ಈಗಲೂ ಹೇಳ್ಬೋದು, ಇಲ್ಲ ಡಾಕ್ಟ್ರ್ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಹೀಗೆ ಅಂತ. ಒಂದು ತಗೊಂಡ್ರೆ ಅದಷ್ಟೇ, ಅಷ್ಟೊತ್ತಿಗೆ ಮಾತ್ರ. ಮಾರನೇ ದಿವಸ ಇನ್ನೊಂದು, ಅದು ಇನ್ನೊಂದೇನೋ ಹುಟ್ಟಿಸಿ ಹಾಕತ್ತೆ ಅಲ್ಲಿ ಅಲ್ವಾ? ಹಾಗಾಗಿ ನಾವು ದುಡ್ಡಿನ ಮೂಲಕ ಎಲ್ಲವನ್ನೂ ಸಹ ಖರೀದಿಸಲಾರೆವು. ಅಷ್ಟು ಹಿನ್ನೆಲೆಯಲ್ಲಿ ತುಲ್ಯೋ ಮಿತ್ರಾರಿ ಪಕ್ಷಯೋ, ಮಿತ್ರನಲ್ಲೂ ಶತ್ರುಗಳಲ್ಲೂ ಸಮಾನವಾಗಿ ಇರುವವನು. ಭಾಗವತದಲ್ಲಿ ಒಂದು ಪ್ರಸಂಗ ಬರುತ್ತೆ. ಇಂದ್ರ ಮತ್ತು ವೃತ್ರನಿಗೆ ಯುದ್ಧ ಆಗತ್ತೆ. ಆ ವೃತ್ರ ಅವನು ಹೇಳ್ತಾನೆ ಇಂದ್ರನಿಗೆ, ನೋಡಯ್ಯ, ಸುಮ್ಮನೆ ಹಂಗಿದ್ದೆಲ್ಲ ಈ ಬ್ಯಾಡದಿದ್ದ ಬುರುಡೆ ಅಸ್ತ್ರಗಳನ್ನು ಯಾಕೆ ಬಿಟ್ಟು ಹಾಳು ಮಾಡ್ತೀಯ? ಇಂಥ ಅಸ್ತ್ರವನ್ನು ಬಿಡು, ನಾ ಸಾಯ್ತೇನೆ ಅಂತ. ಯಾರು ಹೇಳ್ತಾರೆ ಈ ಮಾತನ್ನು? ಹೀಗೆ ಹೇಳಬೇಕಿದ್ರೆ ಯಾಕೆ ಹೀಗೆ ಹೇಳ್ತಾನೆ ಅಂದರೆ ಅವನ ಜನ್ಮಾಂತರದ ಸಂಸ್ಕಾರ ಆಗಿತ್ತು. ಅವನು ಹೇಳ್ತಾನೆ, ಈಗ ಒಂದು ನಾಟಕ ನಡೀತಾ ಇದೆ. ಈ ನಾಟಕದಲ್ಲಿ ನಿನ್ನದು ಸಾಯಿಸುವ ಪಾತ್ರ, ನಿನ್ನದು ಕೊಲ್ಲುವ ಪಾತ್ರ. ನಾನು ಸಾಯುವ ಪಾತ್ರ ಮಾಡ್ತಾ ಇದ್ದೇನೆ, ಸಾಯಿಸೋ ನನ್ನ. ನಮಗೇನಾದ್ರು ಹಿಂಗೆ ಹೇಳೋಕ್ಕಾಗತ್ತಾ? ಇಲ್ಲ. ಆದ್ದರಿಂದ ತುಲ್ಯೋ ಮಿತ್ರಾರಿ ಪಕ್ಷಯೋ. ಮತ್ತು ಇವನು ಹೇಗಿರ್ತಾನೆ? ಮೂರನೇ ಲಕ್ಷಣ, ಸರ್ವಾರಂಭ ಪರಿತ್ಯಾಗಿ. ಯಾವುದನ್ನು ಸಹ ಅವನು ಆರಂಭ ಅಂದರೆ ಮಾಡೋಕ್ಕೆ ಹೋಗಲ್ಲ ಅವನು. ನಾವಾಗಲ್ಲ, ಇವತ್ತು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಏನು ಅವತ್ತಿಂದ ಇವತ್ತಿನವರೆಗೂ ಮಾಡ್ತಾನೇ ಇದ್ದೇವೆ. ಆದರೆ ಏನು ಮಾಡಿದೆ ಕೇಳಿದ್ರೆ ಯಾವುದಕ್ಕೂ ನಮ್ಮ ಹತ್ರ ಪಟ್ಟಿ ಇಲ್ಲ. ಜ್ಞಾನಿ ಆದವನು ಅವನು ಹೇಗಿರ್ತಾನೆ? ತಟಸ್ಥವಾಗಿರ್ತಾನೆ. ಹಾಗಿದ್ರೆ ಅವನ ಜೀವನ ಅದೇ ಇರೋದು ಸ್ವಾರಸ್ಯ. ಅವನು ಯಾವುದನ್ನೂ ಮಾಡಲ್ಲ, ಎಲ್ಲವೂ ಅವನ ಹತ್ರ ಬಂದು ಬೀಳುತ್ತೆ. ಯಾಕೆ ಕೇಳಿದರೆ ಇವನು ತನ್ನನ್ನು ಪೂರ್ತಿಯಾಗಿ ಭಗವದ್ ಅರ್ಪಣೆ ಮಾಡಿಕೊಂಡು ಬಿಡ್ತಾನೆ. ಅಂಥವರ ಹತ್ರ ಎಲ್ಲವೂ ಸಹಜವಾಗಿ ಬರುತ್ತೆ ಅಷ್ಟೇ. ನಾವು ಅರ್ಪಣೆ ಮಾಡ್ಕೊಂಡಿರೋದಿಲ್ಲ, ಹಾಗಾಗಿ ನಾವೆಲ್ಲನೂ ಮಾಡಬೇಕಾಗುತ್ತೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಸರ್ವಾರಂಭ ಪರಿತ್ಯಾಗಿ, ಯಾವ ಕರ್ಮವನ್ನು ಮಾಡೋದಿಲ್ಲ ಅವನು. ಯಾಕೆಂದರೆ ಅವನು ಗುಣಾತೀತನಾದ್ದರಿಂದಲೇ ಕರ್ಮಾತೀತ. ಆದ್ದರಿಂದ ಅವನು ಗುಣಾತೀತ ಸ ಉಚ್ಯತೆ. ಅವನು ಗುಣಾತೀತ. ದೇವಿ ಆ ಗುಣಾತೀತನಿಗಿಂತ ಭಿನ್ನಳಲ್ಲದೆ ಇರುವುದರಿಂದ ಅವಳು ಗುಣಾತೀತ. ಇಷ್ಟ ಹಿನ್ನೆಲೆಯಲ್ಲಿ ಅಂದರೆ ಏನು ಹೇಳ್ದಂಗೆ ಆಯಿತು, ಸುಖ ದುಃಖಗಳಲ್ಲಿ ಸಮತೆಯಿಂದ ಇರುವವನು ಅವನು ಗುಣಾತೀತ ಅಂತೆಲ್ಲ ಗೀತಾಚಾರ್ಯ ಹೇಳಿದ್ದನ್ನೇ ಈ ನಾಮದಲ್ಲಿ ನಾವು ನೋಡ್ತೇವೆ. ಇಷ್ಟಾದ ಮೇಲೆ ಮತ್ತೆ ಮುಂದಿನ ನಾಮ ಗುಣಾತೀತ, ಲೋಕಾತೀತ, ಗುಣಾತೀತ. ಮುಂದಿನ ನಾಮ ಸರ್ವಾತೀತ. ಸರ್ವ ಅಂದರೆ ಎಲ್ಲವುದು ಅಂತ ಅರ್ಥ. ಸರ್ವವನ್ನೂ ಅತಿಕ್ರಮಿಸಿದವಳು, ಎಲ್ಲಕ್ಕಿಂತಲೂ ಅವಳು ಮೇಲಿನವನು, ಎಲ್ಲವನ್ನೂ ಮೀರಿ ನಿಂತವಳು ಅಂತ ಅರ್ಥ. ಸರ್ವಂ ಅತೀತ ವಾ ಅಂತ ಇದರ ವಿವರಣೆ. ಎಲ್ಲವನ್ನೂ ಮೀರಿ ನಿಂತವಳು ಅಂದರೆ ಅವಳಿಗಿಂತ ಮೇಲೆ ಸುಪ್ರೀಂ ಇನ್ನೊಂದಿಲ್ಲ. ಸುಪ್ರೀಂ ಇಲ್ಲ ಅಂದರೆ ನಮ್ಮಲ್ಲಿ ಈ ಮಾತನ್ನು ಕೇಳಿದಾಗ ಕೆಲವು ಜನರಿಗೆ ಬೇಜಾರಾಗುತ್ತೆ. ನಮ್ಮನೆ ದೇವರು ವೆಂಕಟೇಶ್ವರ, ವಿಷ್ಣು, ಅವನು ಸುಪ್ರೀಂ ಅಲ್ವಾ ಅಂತ ಕೆಲವು ಜನ. ಮತ್ತಿನ್ನು ಕೆಲವು ನಮ್ಮನೆ ದೇವರು ಶಿವ, ನಮ್ಮನೆ ದೇವರು ಗಣಪತಿ, ಅವನು ಸುಪ್ರೀಂ ಅಲ್ವಾ. ಮತ್ತು ನಮ್ಮನೆ ದೇವರು ಇನ್ನೊಬ್ಬ ಯಾರೋ ಆರ್ಮುಗಮ್ಮೋ ಷಣ್ಮುಖಮ್ಮೋ ಯಾರೋ ಒಬ್ಬ. ಆದರೆ ಒಂದು ನೆನ್ಪಿಟ್ಕೊಳ್ಬೇಕು ನಾವು, ನಿಜವಾದ ಅರ್ಥದಲ್ಲಿ ಈ ಎಲ್ಲರಿಗಿಂತಲೂ ಸುಪ್ರೀಂ ಜಗನ್ಮಾತೆ. ದೇವಿ ಭಾಗವತದಲ್ಲಿ ಅದೊಂದು ಸಲ ಬ್ರಹ್ಮ ವಿಷ್ಣುವನ್ನು ಕುರಿತು ಸ್ತುತಿ ಮಾಡ್ತಾನೆ. ನೀನು ಹಾಗಿದ್ದೀಯೆ ಹೀಗಿದ್ದೀಯೆ ಅಂತೆಲ್ಲ ಹೇಳಿ ಅವನನ್ನು ಹೊಗಳ್ತಾನೆ. ಆಗ ವಿಷ್ಣು ಹೇಳ್ತಾನೆ, ನಿನ್ನ ಹೊಗಳಿಕೆಯನ್ನು ಸ್ವಲ್ಪ ನಿಲ್ಲಿಸು. ನಾನು ಸ್ವತಂತ್ರನಲ್ಲ, ನಾನು ಸುಪ್ರೀಂ ಅಲ್ಲ. ಸತ್ವಗುಣ ಹೆಚ್ಚಾದಾಗ ನಾನು ಈ ಲೋಕದ ಕೆಲಸ ಮಾಡೋದಕ್ಕೆ ಬೇರೆ ಬೇರೆ ಅವತಾರಗಳನ್ನು ಎತ್ತುತ್ತೇನೆ. ರಜೋಗುಣ ಭೂಯಿಷ್ಠನ ಅಂತ ನೀನು ಸೃಷ್ಟಿ ಪ್ರಕ್ರಿಯೆಗೆ ಕೈ ಹಾಕ್ತೀಯೆ. ತಮೋಗುಣ ಹೆಚ್ಚಾದಾಗ
ಅದನ್ನೇ ಶಿವ ಅಂತ ಕರೆದು ಸಂಹಾರ ಕ್ರಿಯೆಯನ್ನು ಅವನು ಮಾಡ್ತಾನೆ ಅಂದರೆ ಈ ನಮ್ಮ ಮೂರು ಜನರನ್ನೂ ಸಹ ಇಲ್ಲಿ ತೊಡಗಿಸುವವಳು, ನಮ್ಮಿಂದ ಇದನ್ನು ಮಾಡಿಸುವವಳು ಒಬ್ಬಳಿದ್ದಾಳೆ. ಶಿ ಈಸ್ ದ ಸುಪ್ರೀಂ. ವಿಷ್ಣುವಿನ ಮಾತು, ನಂದಲ್ಲ ಇದು. ಏನು ಹಿಂಗೆ ಹೇಳ್ತೀಯಲ್ಲ? ಸತ್ಯ ಹೇಳ್ತಿದ್ದೇನೆ ಕಣಯ್ಯ. ಇದು ಇಲ್ಲದೇ ಇದ್ದರೆ ವಿಷ್ಣು ಅಂತ ಎಲ್ಲರೂ ನನ್ನನ್ನು ಕರೀತಾರೆ. ಹೋಗಿ ನಾನು ಆ ಜಲಚರ ಮೀನದ ರೂಪವನ್ನು ತಾಳಬೇಕಾ? ನನಗೆ ಯಾಕೆ ಈ ದುರವಸ್ಥೆ ಅಂದರೆ, ನಾನು ಅದನ್ನು ಮಾಡಲೇಬೇಕು. ಯಾರೋ ಒಬ್ಬಾಕೆ ನನ್ನನ್ನು ಅದನ್ನು ಮಾಡಿಸ್ತಾಳೆ. ಅದಾದರೂ ಹೋಗಿ ಆ ಹಂದಿಯ ಆಕಾರವನ್ನು, ವರಾಹ ಅವತಾರವನ್ನು, ಅದು ಸಾಲದು ಅಂತೇಳಿ ಮತ್ತೆ ಆ ಕೂರ್ಮಾವತಾರವನ್ನು, ಒಂದಕ್ಕಿಂತ ಒಂದು ಅಸಹ್ಯ ಅಲ್ಲ, ಅದನ್ನು ಮನೇಲಿ ತಂದು ಸಾಕೊಳ್ಳೋದಿದೆ, ದಟ್ ಈಸ್ ಸಪರೇಟ್. ಹೀಗಿದ್ದಾಗ ವಿಷ್ಣು ಅಂತ ಕರೆಯುವ ಇವನೇ ಆ ರೂಪವನ್ನು ತಾಳಬೇಕು ಅಂತಾದರೆ ಆ ಪರಿಸ್ಥಿತಿ ಹೇಗಿರಬಹುದು ಅಂದರೆ, ಈ ನಾನು ಹಾಗಾಗೋದಕ್ಕೆ ಒಂದು ಕಾರಣ ಉಂಟು. ಅದೇ ಜಗನ್ಮೂಲವಾದ ಶಕ್ತಿ, ಅದೇ ಪರಾಶಕ್ತಿ, ಅದೇ ತ್ರಿಪುರ ಸುಂದರಿ, ಅದೇ ಲಲಿತಾಂಬಿಕಾ. ಹಾಗಿಲ್ಲದೆ ಇದು ನನಗೆ ಯಾಕೆ ಈ ದುರವಸ್ಥೆ? ವಿಷ್ಣುವಿನ ಮಾತು ನಂದಲ್ಲ. ಕೊನೆಗೆ ಅವನು ಮುಂದುವರೆದು ಹೇಳ್ತಾನೆ, ಒಂದು ಸಲ ನಾನು ಯಜ್ಞ ರಕ್ಷಣೆಗೋಸ್ಕರ ತುಂಬ ರಾತ್ರಿ ನಿದ್ದೆಗೆಟ್ಟು ಕೊನೆಗೆ ಸ್ವಲ್ಪ ವಿಶ್ರಾಂತಿ ಸಿಕ್ತು, ನಿದ್ದೆ ಮಾಡಬೇಕು ಅಂಥೇಳಿ ನನ್ನ ಶಾರ್ಂಗ ಧನುಸ್ಸನ್ನು ಹೀಗೆ ಇರಿಸ್ಕೊಂಡು, ಅಂದರೆ ಆ ಧನುಸ್ಸಿನ ಬೌ ಸ್ಟ್ರಿಂಗ್ ಅಂತ ಹೇಳ್ತೀವಲ್ಲ, ಬಿಲ್ಲಿನ ದಾರ, ಆ ಬಿಲ್ಲಿನ ಹೆದೆಯನ್ನು ಕೆಳಗೆ ಮುಖವಾಗಿಟ್ಕೊಂಡು, ಆ ಬಿಲ್ಲಿನ ರಜ್ಜು ಹಗ್ಗ ಇರುತ್ತಲ್ಲ ಅದನ್ನು ಮೇಲೆ ಇಸ್ಕೊಂಡು, ಅದನ್ನೇ ದಿಂಬು ಅಂತ ಭಾವಿಸ್ಕೊಂಡು, ಕತ್ತಿನ ಅಡಿಗೆ ಅದು ಕೊಟ್ಕೊಂಡು ದಿಂಬು ಅಂತ ಅಂದ್ಕೊಂಡು ನಿದ್ದೆ ಮಾಡಿದೆ ನಾನು. ಗೊತ್ತು ನಿನಗೆ, ಬ್ರಹ್ಮನಿಗೆ ಹೇಳ್ತಾನೆ ವಿಷ್ಣು ಈ ಮಾತನ್ನು. ಹೀಗೆ ನಾನು ನಿದ್ದೆ ಮಾಡ್ತಾ ಇರುವಾಗ ಅಲ್ಲಿ ಏನೋ ತೊಡಗು ಬಂತು ಹೇಳಿ ಅದನ್ನು ಪರಿಹಾರಕ್ಕೋಸ್ಕರ ನೀನು ಮತ್ತು ರುದ್ರ ಇಬ್ಬರು ಬಂದು ನನ್ನನ್ನು ಎಬ್ಬಿಸಲಿಕ್ಕೆ ಹರಸಾಹಸ ಮಾಡಿದ್ದೀರಿ. ನನಗೆ ಎಲ್ಲಿಲ್ಲದ ನಿದ್ರೆ, ಯೋಗ ನಿದ್ರೆ. ಕೊನೆಗೆ ನನ್ನನ್ನು ಎಬ್ಬಿಸಬೇಕು ಅಂತ ನೀವು ಮಾಡಿದ್ದೇನು ಅಂತ ಕೇಳಿದರೆ, ವನ್ಹಿ ಅಂತ ಒಂದು ರೀತಿಯ ಕ್ರಿಮಿ, ಆ ಕ್ರಿಮಿಯನ್ನು ಆ ಬೌ ಸ್ಟ್ರಿಂಗ್ ಮೇಲೆ ಬಿಟ್ಟಿದ್ದೀರಿ. ಆ ದಾರ ಅದು ಒಂದು ರೀತಿಯ ಪ್ರಾಣಿಯ ನರದಿಂದ ಮಾಡಿದ್ದಲ್ವಾ. ಆ ಕ್ರಿಮಿ ಏನು ಮಾಡಿದೆ ಕೇಳಿದ್ರೆ, ಆ ದಾರವನ್ನು ತಿಂತ ಕಡಿದು ಬಿಟ್ಟಿದೆ. ಯಾವಾಗ ದಾರ ತುಂಡಾಯಿತೋ ಆ ಬಿಲ್ಲು ಫಟ್ ಅಂತ ಮುರಿದೋಯ್ತು. ಮುರಿದಾಗ ಅದರ ಒಂದು ಧನಸ್ಸಿನ ತುದಿ ಬಂದು ವಿಷ್ಣುವಿನ ತಲೆಗೆ ಬಡೀತು. ವಿಷ್ಣುವಿನ ತಲೆ ಕಟ್ಟಾಗೋಯ್ತು. ನೋಡಿ ಪಾಪ, ಇಂಥವರೆಲ್ಲ ನಮ್ಮನ್ನು ರಕ್ಷಣೆ ಮಾಡುವವರು. ಮನೆ ದೇವರು ವಿಷ್ಣು ಅಂದರೆ ಬೇಜಾರು ಮಾಡ್ಕೊಳ್ಬೇಡಿ, ನಂದೆಲ್ಲ ಇದು ಮಾತು, ದೇವಿ ಭಾಗವತದಲ್ಲಿದೆ ಇದು. ಆಮೇಲೆ ನಾನೇನೇನು ಹೇಳಿದೆ ಅಂತ ಅಂದ್ಕೊಳ್ಬೇಡಿ. ಅವನು ನಿದ್ದೆ ಮಾಡೋದು ನನ್ನ ಉದ್ದೇಶ ಅಲ್ವೇ ಅಲ್ಲ. ಇದರ ಹಿಂದೆ ಒಂದುಂಟು. ಕೊನೆಗೆ ಅಯ್ಯೋ ಗ್ರಹಚಾರವೇ, ವಿಷ್ಣುವಿನಿಂದ ಸಹಾಯ ಪಡಿಬೇಕು ಅಂತ ನಾವು ಹೀಗೆ ಮಾಡಿದ್ವಿ, ಆದರೆ ಅದು ಹೀಗಾಗೋ ಬದಲು ಹೇಗೋ ಆಗೋಯ್ತಲ್ಲಪ್ಪ ಅಂಥೇಳಿ ಮತ್ತೆ ಪುನಃ ಬ್ರಹ್ಮ ಮತ್ತು ರುದ್ರ ಇಬ್ಬರೂ ಸಹ ದೇವಿಯನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ, ಆಕೆಯನ್ನು ಸ್ತುತಿಸ್ತಾರೆ. ಅಯ್ಯೋ ಅನಾಹುತ ಆಗಿಬಿಟ್ಟಿದೆ ತಾಯಿ, ಏನಾದರೂ ಮಾಡಿ ಅವನನ್ನು ಬದುಕಿಸು. ಇಷ್ಟೊತ್ತು ತನಕ ವಿಷ್ಣು ಆಕೆ ಸುಪ್ರೀಂ ಅಂತ ಹೇಳಿದ. ಈಗ ಇವರು ಯಾರನ್ನು ಸ್ತುತಿ ಮಾಡ್ತಾರೆ? ಸುಪ್ರೀಂ ಆದಂತಹ ಜಗನ್ಮಾತೆಯನ್ನು. ಆಗ ಅವಳು ಹೇಳ್ತಾಳೆ, ಅವನ ತಲೆ ಎಲ್ಲೋ ಹಾರಿ ಹೋಗಿದೆ, ಆ ತಲೆ ಮತ್ತೆ ಪುನಃ ನಿಮಗೆ ಸಿಗೋದಿಲ್ಲ, ಮುಗಿದೋಯ್ತು ಅದು. ಹಾಗಿದ್ರೆ ಏನು ಮಾಡಬೇಕು? ಅಲ್ಲೊಂದು ಕುದುರೆ ಇದೆ, ಆ ಕುದುರೆ ತಲೆಯನ್ನು ತಂದು ಇವನಿಗೆ ಜೋಡಿಸಿ ಅಂತ. ಆಗ ಬ್ರಹ್ಮ, ಅವನು ಮಹಾಶಿಲ್ಪಿ ತಾನೆ, ಸೃಷ್ಟಿ ಪ್ರಕ್ರಿಯೆಯನ್ನು ಅದನ್ನು ತಂದು ಆ ವಿಷ್ಣುವಿನ ಏನು ಹೇಳಬೇಕು ರುಂಡ ಇದು ಅದಕ್ಕೆ ಜೋಡಿಸಿದ. ಆಗ ಕುದುರೆಯ ಮುಖ ಬಂತು ಅವನಿಗೆ. ಅಲ್ಲಿನಿಂದ ಅವನ ಹೆಸರು ಏನಾಯಿತು ಹೇಳಿದರೆ
ಅಶ್ವಾನನ ಅಥವಾ ಹಯಗ್ರೀವ. ಹೌದಂತೆ. ಇದು ಆದದ್ದು ಯಾರಿಂದ ಕೇಳಿದರೆ ಜಗನ್ಮಾತೆಯ ಮಾರ್ಗದರ್ಶನದಿಂದ. ಯಾಕೆ ಹೇಳಿದೆ ಅಂದರೆ ಶೀ ಈಸ್ ದ ಸುಪ್ರೀಂ ಅಂತ. ಮತ್ತು ಇದರ ಹಿಂದೆ ಬೇರೆ ಬೇರೆ ಈ ಗುಣಗಳ ಹೋರಾಟವೂ ಉಂಟು ಅಂತೇಳಿ ಮತ್ತೆ ಪುನಃ. ವಿಷ್ಣು ಸತ್ವಗುಣದ ಪ್ರತೀಕ, ಅರ್ಥ ಆಯಿತಾ? ಆ ಸತ್ವಗುಣ ಎನ್ನುವಂತಹದ್ದು ನಿದ್ದೆ ಮಾಡಿತ್ತು ಅಂದರೆ ತಟಸ್ಥವಾಗಿತ್ತು. ನಿದ್ದೆ ಮಾಡಿದಾಗ ನಾವು ಏನಾದ್ರು ಮಾಡ್ತೇವಾ? ಎಲ್ಲ ಪ್ರಕ್ರಿಯೆ ನಿಂತೋಗ್ಬಿಡುತ್ತೆ. ಆಮೇಲೆ ಆ ಬೌಸ್ಟಿಂಗ್ ಅನ್ನೋದು ಇದೆಯಲ್ಲ, ಅದು ತಾನೇ. ಆ ಬೌಸ್ಟಿಂಗ್ ಮೇಲೆ ಕ್ರಿಮಿಯನ್ನು ಬಿಟ್ಟರು ಇವರು, ಅದು ತಮೋಗುಣದ ಸಂಕೇತ. ಹೌದು ತಾನೇ. ಮತ್ತು ಬ್ರಹ್ಮ ಇದ್ದಾನೆ, ಶಿವ ಇದ್ದಾರೆ ಇಲ್ಲಿ, ಅವರು ರಜೋಗುಣದ ಪ್ರತೀಕ. ಇದು ಗುಣಗಳ ಹೋರಾಟ. ನಾ ಮೊದಲು ಹೇಳೋ ಕತೆ ಅಲ್ಲಿಗೆ ಹಾಗೆ ಇಟ್ಕೊಂಡಿರಿ. ಆ ಗುಣಗಳ ಘರ್ಷಣೆ ಹೇಗಿರುತ್ತೆ ಒಂದಕ್ಕಂತೂ ಅಂತಂದರೆ, ಆಗ ಈ ರಜೋಗುಣ ಎನ್ನುವಂಥದ್ದು ಏನು ಮಾಡುತ್ತೆ ಕೇಳಿದರೆ ತಮೋಗುಣವನ್ನು ಪ್ರೇರಿಸ್ತದೆ. ಹಾಗೆ ಪ್ರೇರಿತವಾದಂಥ ತಮೋಗುಣ ಕ್ರಿಮಿ ಹೋಗಿ ಏನು ಮಾಡಿದ್ರು ಕೇಳಿದರೆ ದಾರವನ್ನು ಕಡಿದಾಗ ಆಗ ಅದು ತುಂಡಾಗಿ ಹೋಯಿತು. ಕೊನೆಗೆ ಏನಾಯಿತು, ಅವನ ಕತ್ತು ಕಟ್ಟಾಗಿ ಹೋಯಿತು. ಸತ್ವಗುಣ ಇದ್ದಕ್ಕಿದ್ದ ಹಾಗೆ ಬದಲಾವಣೆಯನ್ನು ತಾಳಿತು. ಮತ್ತೆ ಪುನಃ ಅಶ್ವಾನನಾಗಿ ಹಯಗ್ರೀವನಾಗಿ ಬಂದು ಆತ ಮತ್ತು ಪುನಃ ವಿಶಿಷ್ಟ ಗುಣ ಸಂಪನ್ನನಾದ. ಇದೆಲ್ಲ ತಾತ್ವಿಕವಾದಂಥ ವೇದಾಂತಪರವಾದ ಅರ್ಥಗಳು. ಹಾಗಾಗಿ ಇಲ್ಲಿ ಆವಾಗ ವಿಷ್ಣುವೂ ಬರೋದಿಲ್ಲ, ಬ್ರಹ್ಮನೂ ಬರೋದಿಲ್ಲ, ರುದ್ರನೂ ಬರೋದಿಲ್ಲ, ಬೌಷ್ಟಿಂಗೂ ಬರೋದಿಲ್ಲ, ಏನೂ ಇಲ್ಲ. ಗುಣಗಳು ಪರಸ್ಪರ ಒಂದನ್ನೊಂದು ಅಮುಕ್ತವೇ, ಒಂದನ್ನಿನ್ನೊಂದು ಏರುತ್ತೆ. ಹೀಗೆ ಅವುಗಳಲ್ಲಿ ಆಗುವಂಥ ಪರಸ್ಪರ ಹೋರಾಟ, ಘರ್ಷಣೆ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ದೇವಿ ಸರ್ವಾತೀತಳು ಅಂದರೆ ಆಕೆ ಎಲ್ಲವನ್ನೂ ಅತಿಕ್ರಮಿಸಿದಳು. ಹಾಗಾಗಿಯೇ ಅವಳನ್ನು ಮೀರಿದ ಇನ್ನೊಂದು ತತ್ವ ಇಲ್ಲ. ನೀವು ತ್ರಿಮೂರ್ತಿಗಳು ಆ ಕೆಲಸ ಮಾಡ್ತಾರೆ, ಈ ಕೆಲಸ ಮಾಡ್ತಾರೆ ಅಂತ ಎಷ್ಟಾದರೂ ಹೇಳಿ, ಅವ್ರು ಕೆಲಸ ಮಾಡೋದಕ್ಕೆ ಒಂದು ಶಕ್ತಿ ಬೇಕೋ ಬೇಡವಾ? ಆ ಶಕ್ತಿಯೇ ದೇವಿ, ಅಷ್ಟೇ ಮುಗಿದೋಯ್ತು. ಆದ್ದರಿಂದ ಶೀ ಇಸ್ ದ ಸುಪ್ರೀಂ ಅಂತ. ಇದು ಒಂದರ್ಥ. ಎರಡನೇದು ಸರ್ವಂ ಅತೀತಾವಾ ಅಂತ ವಿವರಣೆ. ಸರ್ವಾನ್ ಶಬ್ದಾನ್ ಅತೀತ ಅಂದರೆ ಎಲ್ಲ ಶಬ್ದಗಳನ್ನು ಮೀರಿ ನಿಂತವಳು. ಯಾವ ಶಬ್ದದಿಂದಲೂ ಅವಳನ್ನು ಹೇಳಲಿಕ್ಕೆ ಆಗದೇ ಇರುವವಳು. ಇದನ್ನು ಕೇಳಿದ ನಿಮ್ಮ ತಲೆಯಲ್ಲಿ ಸಂಶಯ ಹುಟ್ಟತ್ತೆ, ಗೊತ್ತು ನನಗೆ. ಯಾವ ಶಬ್ದವೂ ಸಹ ಅವಳನ್ನು ಪರಿಪೂರ್ಣವಾಗಿ ತಿಳಿಸಲಾರದು. ಯಾಕೆಂದರೆ ಅವಳು ಸರ್ವಾನ್ ಶಬ್ದಾನ್ ಅತೀತ, ಎಲ್ಲ ಶಬ್ದಗಳನ್ನು ಸಹ ಮೀರಿ ನಿಂತವಳು. ಶಬ್ದಾತೀತಳು ಅಂದರೆ ಶಬ್ದದ ಆಳ ಅಗಲಕ್ಕೆ ಅವಳು ಸಿಲುಕದೇ ಇರುವವಳು, ನಿಲುಕದೇ ಇರುವವಳು. ಆದ್ದರಿಂದ ಅವಳು ಶಬ್ದಾತೀತಳು. ಇದನ್ನೇ ಉಪನಿಷತ್ತು ಅಶಬ್ದಂ, ಶಬ್ದದಿಂದ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ. ಯಾಕೆ ಅಂದರೆ ಜ್ಞಾನಾರ್ಣವ ಗ್ರಂಥ ಹೇಳುತ್ತೆ, ಶಬ್ದಾತೀತಂ ಪರಂ ಬ್ರಹ್ಮ ಗಣನಾರಹಿತಂ ಸದಾ ಆತ್ಮಸ್ವರೂಪಂ ಜಾನೀಹಿ. ಯಾವುದು ಶಬ್ದಾತೀತವಾದದ್ದು, ಯಾವುದನ್ನು ಶಬ್ದದಿಂದ ಹೇಳಲಿಕ್ಕೆ ಆಗೋದಿಲ್ಲ ಅಂತಂದರೆ ಪರಬ್ರಹ್ಮ ವಸ್ತುವನ್ನು ನೀವು ಯಾವ ಶಬ್ದದಿಂದಲೂ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಉಪನಿಷತ್ತು ಬ್ರಹ್ಮ ಅಂತ ಕರೀತು. ಬ್ರಹ್ಮ ಅಂದರೆ ಯಾವುದೋ ಒಂದು ಆಕಾರ ಅಲ್ಲ, ಅತ್ಯಂತ ದೊಡ್ಡದು ಅಂತ ಅರ್ಥ. ವೃದ್ಧವು ಎನ್ನುವ ಧಾತುವಿನಿಂದ ಸಾಧಿತವಾದಂಥ ಬ್ರಹ್ಮ ಶಬ್ದಕ್ಕೆ ಅತ್ಯಂತ ದೊಡ್ಡದಾದ ತತ್ವ ಅಂತ ಹೆಸರು. ಅಷ್ಟೇ ಅರ್ಥ ಅದಕ್ಕೆ, ಅತ್ಯಂತ ದೊಡ್ಡದು. ದೇವಿ ಆ ಬ್ರಹ್ಮಸ್ವರೂಪಿಣಿ, ಆದ್ದರಿಂದ ಅವಳು ಶಬ್ದಕ್ಕೆ ನಿಲುಕದೇ ಇರುವವಳು, ಶಬ್ದಾತೀತಳು ಅಂತ. ಸರಿ, ಶಬ್ದದಿಂದಾದರೂ ಯಾಕೆ ಹೇಳಲಿಕ್ಕಾಗೋದಿಲ್ಲರಿ? ಶಬ್ದ ಎನ್ನುವಂಥದ್ದು ಸಹ ಅದು ಸಹ ಪಾರ್ವತಿ ಪರಮೇಶ್ವರ ರೂಪವೇ ಅಲ್ವಾ? ಯಾಕೆ ಹೇಳಲಿಕ್ಕಾಗೋದಿಲ್ಲ ಅಂತಂದರೆ, ಪಾರ್ವತಿ ಪರಮೇಶ್ವರ ರೂಪ ಎನ್ನುವುದು ಒಂದು ಅರ್ಥ, ಹೌದು, ಅಲ್ಲ ಅಂತಲ್ಲ. ಅದರ ಲೋಕದ ಶಬ್ದಗಳಲ್ಲಿ 4 ವಿಭಾಗ ಉಂಟು. ಈ 4 ತರಹದ ವಸ್ತುಗಳನ್ನು ಮಾತ್ರ ಶಬ್ದ ಹೇಳುತ್ತೆ, ಶಬ್ದದಿಂದ ಹೇಳಲಿಕ್ಕಾಗತ್ತೆ. ಅದು ಹೊರತಾದನ್ನು ಶಬ್ದ ಹೇಳಲಿಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಯಾವ್ಯಾವುದು ಅಂತಂದರೆ, ಒಂದು ಶಬ್ದ ಒಂದು ವಸ್ತುವನ್ನು ಹೇಳಬೇಕು ಅಂದರೆ ಜಾತಿ ಅಂದರೆ ದಯವಿಟ್ಟು ಇವತ್ತಿನ ಜಾತಿ ಅಲ್ಲ, ಈ ಸರ್ಕಾರ ಒಂದು ಜಾತಿ ಪಟ್ಟಿ ಮಾಡುತ್ತಲ್ಲ ಅದಲ್ಲ, ಅದನ್ನು ಮರ್ತುಬಿಡಿ. ನೀವು ವೇದಾಂತಕ್ಕೆ ಬರಬೇಕಿದೆ, ವೇದಾಂತ ಜಾತಿ ವಿಚಾರ ಹೇಳೋದೇ ಇಲ್ಲ,
ಆ ಜಾತಿ ವಿಚಾರ ಹೇಳೋದಿಲ್ಲ. ಜಾತಿ ಹಾಗಿದ್ರೆ ಜಾತಿ ಅಂದರೆ ಏನು ಅಂತ ಆಮೇಲೆ ಹೇಳ್ತೇನೆ. ಕ್ರಿಯಾ ಮತ್ತು ಗುಣ ಮತ್ತು ಸಂಬಂಧ, ಈ ನಾಲ್ಕನ್ನು ಮಾತ್ರ ನಾವು ಶಬ್ದದಿಂದ ಹೇಳೋದಕ್ಕಾಗುತ್ತೆ. ಜಾತಿ ಅಂದರೆ ಏನು ನೋಡಿ, ಕುದುರೆ ಇದೆ, ಅಶ್ವತ್ವಂ ಜಾತಿ. ಸಂಸ್ಥೆಯಲ್ಲಿ ಕುದುರೆ ಹೇಳಕ್ಕೆ ಅಶ್ವ ಅಂತ ಕರೀತಾರೆ. ಅಶ್ವತ್ವಂ ಅಂದರೆ ಅಶ್ವತ್ಥನ. ಎಲ್ಲಿ ಒಂದಕ್ಕಿಂತ ಮಿಗಿಲಾದದ್ದು ಹೆಚ್ಚಿರ್ತದೆಯೋ ಅದನ್ನು ಜಾತಿ ಶಬ್ದದಿಂದ ನಾವು ಕರಿಬಹುದು. ಎಲ್ಲಿ ಒಂದೇ ಇರುತ್ತೋ ಅಲ್ಲಿ ಜಾತಿ ಶಬ್ದ ಪ್ರಯೋಗ ಮಾಡಲಿಕ್ಕೆ ಆಗೋಲ್ಲ. ಈಗ ಕುದುರೆ ಬಹಳಷ್ಟು ಇರುತ್ತೆ, ಆದ್ದರಿಂದ ನಾವೇನು ಮಾಡ್ತೇವೆ ಅಶ್ವತ್ವಂ. ಹಾಗೆ ಗೋತ್ವ, ಗೌ ಅಂದರೆ ಹಸು, ಅದು ಜಾತಿ. ಗೋತ್ವ ಅಂದರೆ ಏನು, ಅದೊಂದು ಜಾತಿವಾಚಕ ಶಬ್ದ. ಹೀಗೆ ಶಬ್ದ ಜಾತಿವಾಚಕವಾದದ್ದನ್ನು ಹೇಳುತ್ತೆ, ಶಬ್ದವನ್ನು ಹೇಳೋಕ್ಕೆ ಬರುತ್ತೆ. ಪ್ರಶ್ನೆ ಇಷ್ಟೇ, ಬ್ರಹ್ಮವಸ್ತು ಯಾವ ಜಾತಿಗೆ ಸಂಬಂಧಪಟ್ಟಿದ್ದು? ನಾನು ಆಗ್ತಾನೆ ಒಂದು ಸಣ್ಣ ಕ್ಲೂ ಕೊಟ್ಟೆ. ಎಲ್ಲಿ ಒಂದೇ ಇರುತ್ತೋ ಅಲ್ಲಿ ಜಾತಿಯನ್ನು ಶಬ್ದ ಪ್ರಯೋಗ ಮಾಡಲಿಕ್ಕೆ ಆಗೋದೇ ಇಲ್ಲ. ಉದಾಹರಣೆ ನೋಡಿ, ಆಕಾಶದಲ್ಲಿ ಸೂರ್ಯ ಇದ್ದಾನೆ, ಸೂರ್ಯನ ಜಾತಿ ಅಂತ ಶಬ್ದ ಪ್ರಯೋಗ ಉಂಟಾ? ಇಲ್ಲ. ಚಂದ್ರನ ಜಾತಿ ಅಂತ ಹೇಳ್ತೇವಾ? ಇಲ್ಲ. ಮತ್ತು ಬೆಂಕಿ ಜಾತಿ, ಎಲ್ಲಿ ಒಂದೊಂದು ಇರುತ್ತೋ ಅಲ್ಲೆಲ್ಲ ಈ ಶಬ್ದ ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಗೋತ್ವ ಅಂತ ಹೇಳಿದಾಗ ಹಾಗಾಗೋದಿಲ್ಲ, ಅದರಂತೆ ಬಹಳಷ್ಟು ಆಕಾರಗಳಿವೆ. ಅಶ್ವತ್ವ ಅಂತ ಹೇಳಿದಾಗ ಅದರಂತೆ ಆಕಾರದ ಇನ್ನುಳಿದ ಪ್ರಾಣಿಗಳಿವೆ ಅಲ್ವಾ? ಹಾಗಾಗಿ ಇವುಗಳನ್ನು ಜಾತಿ ಅಂತ ಕರೀತಾರೆ. ಇಂತಹ ಜಾತಿಯನ್ನು ಶಬ್ದ ಹೇಳತ್ತೆ. ಒಂದು, ಬ್ರಹ್ಮವಸ್ತು ಜಾತಿಯ ಈ ಶಬ್ದದ ಅಡಿಯಲ್ಲಿ ಬರದೇ ಇರುವುದರಿಂದ ಜಾತಿವಾಚಕ ಶಬ್ದದಿಂದ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಒಂದು. ಎರಡನೇದು ಕ್ರಿಯೆ. ಕ್ರಿಯೆ ಕ್ರಿಯೆ ಅಂದರೆ ಆ್ಯಕ್ಷನ್. ಶಬ್ದ ಆ್ಯಕ್ಷನನ್ನು ಹೇಳುತ್ತೆ. ಉದಾಹರಣೆಗೆ ಪಚತಿ, ಅಡುಗೆ ಮಾಡ್ತಾನೆ, ಹಿ ಕುಕ್ಸ್. ಮೂಸ್, ಹಿ ಗೋಸ್. ಇದೆಲ್ಲ ಕ್ರಿಯೆ ಅಲ್ವಾ? ಆಮೇಲೆ ಪಠತಿ, ಓದ್ತಾನೆ, ಇದೆಲ್ಲ ಕ್ರಿಯೆ. ಲಿಖತಿ, ಬರೀತಾನೆ. ಇದನ್ನೆಲ್ಲ ನಾವು ಶಬ್ದದ ಮೂಲಕ ಹೇಳ್ತೇವೆ. ಅಂದರೆ ಶಬ್ದ ಎನ್ನುವಂಥದ್ದು ಅದು ಜಾತಿಯನ್ನು ಹೇಳುತ್ತೆ, ಶಬ್ದ ಎನ್ನುವಂಥದ್ದು ಕ್ರಿಯೆಯನ್ನು ಹೇಳುತ್ತೆ. ಈಗ ಬ್ರಹ್ಮ ವಸ್ತು, ಅದಕ್ಕೆ ಏನು ಕ್ರಿಯೆ? ಅದರ ಹೆಸರೇ ನಿಷ್ಕ್ರಿಯ ಅಂತ. ಅದರೊಳಗೆ ಯಾವ ಕ್ರಿಯೆಯೂ ಇಲ್ಲವೇ ಇಲ್ಲ. ಬ್ರಹ್ಮವಸ್ತುವಿನ ಪ್ರಧಾನವಾದ 3 ಲಕ್ಷಣ ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ. ನೆನ್ಪಿಟ್ಕೊಳ್ಬೇಕು, ಅಂಡರ್ಲೈನ್ ಮಾಡ್ಕೊಳ್ಬೇಕು ಇದನ್ನು. ಅದು ನಿಷ್ಕ್ರಿಯ, ಅದರಲ್ಲಿ ಯಾವುದೇ ಕ್ರಿಯೆ ಇಲ್ಲ. ಹಾಗಾಗಿ ಕ್ರಿಯಾಸೂಚಕವಾದ ಶಬ್ದಗಳಿಂದಲೂ ಸಹ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅದು ನಿಷ್ಕ್ರಿಯ. ಆಯ್ತಪ್ಪ. ಇನ್ನು ಮೂರನೇದು ಗುಣ. ಗುಣ ಅಂದರೆ ಮತ್ತೆ ಈ ಕನ್ನಡದ ಗುಣ ಅಲ್ಲ, ಗುಣ ಅಂದರೆ ಸಂಸ್ಥೆಯಲ್ಲಿ ಬಣ್ಣ ಅಂತ ಅರ್ಥ. ಶುಕ್ಲತ್ವ, ಶುಕ್ಲ, ಕೃಷ್ಣ, ಅವನು ಕಪ್ಪಾಗಿದ್ದಾನೆ, ಇವನು ಬೆಳ್ಳಗಿದ್ದಾನೆ ಅಂತೆಲ್ಲ ಹೇಳ್ತೇವಲ್ಲ, ಇದೆಲ್ಲ ಏನಿದು? ಬಣ್ಣ. ಗುಣವಾಚಕ ಶಬ್ದಗಳು ಇವು. ಅಂದರೆ ಶಬ್ದ ಗುಣಗಳನ್ನು ಹೇಳುತ್ತೆ. ಅಂದರೆ ಶಬ್ದಕ್ಕೆ ಆ ಗುಣವನ್ನು ಹೇಳುವ ಶಕ್ತಿ ಉಂಟು. ಆದರೆ ಬ್ರಹ್ಮಕ್ಕೆ ಯಾವ ಗುಣ ಉಂಟು? ಯಾರಾದರೂ ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡವರು ಅದು ಬೆಳ್ಳಗಿದೆ ಅಂತ ಹೇಳಿದ್ರ, ನಮಗೆ ಅದು ಕರ್ರಗಿದೆ ಅಂತ ಹೇಳಿದ್ರ, ಮತ್ತು ಅದು ನೀಲಿಯಾಗಿದೆ ಅಂತ ಏನಾದ್ರು ಹೇಳಿದ್ರ, ಅದು ಕೆಂಪಾಗಿದೆ ಅಂತ ಯಾರಾದರೂ ಹೇಳಿದ್ರ? ಅಂದರೆ ಅದರೊಳಗೆ ಏನಿಲ್ಲ? ಬಣ್ಣ ಇಲ್ಲ. ಆದ್ದರಿಂದ ಗುಣವಾಚಕ ಶಬ್ದದಿಂದಲೂ ಸಹ ಅದನ್ನು ಹೇಳೋದಕ್ಕೆ ಆಗೋದಿಲ್ಲ. ಇನ್ನು ಕೊನೆಗೊಳದಿದ್ದು ಸಂಬಂಧ. ಸಂಬಂಧ ಅಂದರೆ ನೋಡಿ, ಒಬ್ಬನ ಹತ್ರ ಒಂದಿಷ್ಟು ದುಡ್ಡಿದೆ, ದುಡ್ಡು ಅವನ ಹತ್ರ ಇದೆ, ದುಡ್ಡು ಉಳ್ಳವನು ಧನಿ, ದುಡ್ಡಿಗೂ ಅವನಿಗೂ ಸಂಬಂಧ. ಸುಖ ಅವನ ಹತ್ರ ಇದೆ, ಅವನು ಸುಖಿ, ಸುಖಕ್ಕೂ ಅವನಿಗೂ ಸಂಬಂಧ. ಏನೋ ಬೇಜಾರಾಯಿತು, ದುಃಖ ಅವನಿಗುಂಟು, ಅವನು ದುಃಖಿ, ಸಂಬಂಧ ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಹೀಗೆ ಈ ಸಂಬಂಧವಾಚಕ
ಶಬ್ದಗಳು ಅವು ನಮಗೆ ಕೆಲವು ವಿಷಯವನ್ನು ಅರ್ಥ ಮಾಡಿಸ್ತವೆ. ಬ್ರಹ್ಮನಿಗೆ ಯಾವ ಸಂಬಂಧ? ಯಾಕೆಂದ್ರೆ ಅದು ಒಂದೇ ಇರೋದು. ಆದ್ದರಿಂದ ಅದಕ್ಕೆ ಸುಖವೂ ಇಲ್ಲ, ಅದು ದುಃಖವೂ ಇಲ್ಲ, ಅದಕ್ಕೆ ಯಾವುದೂ ಇಲ್ಲ. ಹಾಗಾಗಿ ಯಾವುದೇ ಸಂಬಂಧವಾಚಕ ಶಬ್ದಗಳಿಂದ, ಯಾಕೆಂದರೆ ಅದರಂತೆ ಇರುವ ಇನ್ನೊಂದು ಬ್ರಹ್ಮ ಇಲ್ಲ, ಅದರಂತೆ ಇಲ್ಲದೆ ಇರುವಂತಹ ಬ್ರಹ್ಮವೂ ಇಲ್ಲ. ಯಾಕೆ? ಏಕಮೇವ ಅದ್ವಿತೀಯಂ ಬ್ರಹ್ಮ. ಆದ್ದರಿಂದ ಯಾವುದೇ ಸಂಬಂಧವಾಚಕ ಶಬ್ದಗಳಿಂದಲೂ ಸಹ ಅದನ್ನು ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಬ್ರಹ್ಮವಸ್ತುವನ್ನು ಜಾತಿವಾಚಕ ಶಬ್ದದಿಂದಾಗಲಿ, ಕ್ರಿಯಾವಾಚಕ ಶಬ್ದದಿಂದಾಗಲಿ, ಗುಣವಾಚಕ ಶಬ್ದದಿಂದಾಗಲಿ, ಸಂಬಂಧವಾಚಕ ಶಬ್ದದಿಂದಾಗಲಿ ನಾವು ಹಿಡಿದು ಹೇಳೋದಕ್ಕೆ ಆಗೋದಿಲ್ಲ. ಅಲ್ಲ, ಮತ್ತು ಇಷ್ಟೆಲ್ಲ ವರ್ಷ ಮತ್ತು ಈ 3 ದಿವಸದಿಂದ ನೀವು ಹೇಳ್ತಾ ಇರೋದೇನು? ಹೇಳಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳುವಂತಿದ್ರೆ ಮತ್ತೆ ಯಾಕೆ ಉಪನ್ಯಾಸ ಮಾಡ್ತೀರಿ ನೀವು ಅಂತ ನೀವು ಕೇಳ್ಬೋದು. ಅದಕ್ಕೂ ಉತ್ತರ ಉಂಟು. ಹಾಗಿದ್ರೆ ನೋಡಿ, ಶಬ್ದದಿಂದ ಹೇಳೋದಕ್ಕೆ ಆಗೋದಿಲ್ಲ ಅಂತ ಅಷ್ಟೇ ಹೇಳಿದ್ದೇನೆ, ಅನುಭವಕ್ಕೆ ಬರೋದಿಲ್ಲ ಅಂತ ಹೇಳಲಿಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ನಾನು ಒಂದು ಅರ್ಧ ಗಂಟೆ ನಂದಿನಿ ಹಾಲು ಬಗ್ಗೆ ಉಪನ್ಯಾಸ ಮಾಡ್ತೇನೆ. ನಂದಿನಿ ಹಾಲು ಬಗ್ಗೆ, ನಂದಿನಿ ಮಿಲ್ಕ್ ಬಗ್ಗೆ. ಆದರೆ ನಿಮಗೆ ಯಾರಿಗಾದ್ರೂ ಸಹ ನನ್ನ ಉಪನ್ಯಾಸ ಕೇಳಿದಾಗ ನಂದಿನಿ ಹಾಲನ್ನು ಕುಡಿದ ಅನುಭವ ಬರ್ತದೆಯಾ? ಹಾಗಿದ್ರೆ ನನ್ನ ಉಪನ್ಯಾಸ ಏನು ಮಾಡಿತ್ತು? ಬುರುಡೆ ಬಿಡ್ತಾ ಅಂದರೆ ಬುರುಡೆ ಬಿಡಲಿಲ್ಲ, ನಂದಿನಿ ಹಾಲನ್ನು ಕುಡಿಯುವಲ್ಲಿ ಪ್ರಚೋದಿಸಿತು. ಕುಡಿದಾಗ ನಿಮಗೆ ಅನುಭವ ಬರುತ್ತೆ ಅಲ್ಲ ಹೇಳ್ತೀರಾ? ಇಲ್ಲ. ಯಾವುದಕ್ಕೆ ಈ ಶಬ್ದದಿಂದ ಹೇಳಲಿಕ್ಕಾಗಲ್ವೋ, ಗುಣಗಳಿಂದ ಹೇಳೋಕ್ಕಾಗಲ್ವೋ, ರೂಪ ಇಲ್ವೋ, ಕ್ರಿಯೆಯೂ ಅಲ್ವೋ, ಅದು ಅನುಭವಕ್ಕೆ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಶಬ್ದ ಎನ್ನುವುದು ಏನು ಮಾಡುತ್ತೆ ಕೇಳಿದರೆ, ನಮಗೆ ಅದನ್ನು ಒಂದಿಷ್ಟು ಸ್ಥೂಲವಾಗಿ ಪರಿಚಯಿಸುತ್ತೆ. ಆ ಸ್ಥೂಲ ಪರಿಚಯದ ಹಿನ್ನೆಲೆಯಲ್ಲಿ ಅನುಭವಿಸ ಪ್ರಕ್ರಿಯೆಯನ್ನು ನಾವೇ ಮಾಡಬೇಕು. ಅನುಭವಕ್ಕೆ ಶಬ್ದ ಬೇಕಾಗಿಲ್ಲ. ಶಬ್ದ ಬೇಕಾ? ಕಲ್ಲು ಸಕ್ಕರೆ, ಅದರ ಹೆಸರು ಕಲ್ಲು ಸಕ್ಕರೆ ಅಲ್ವಾ? ಅದು ಕಲ್ಲು ಹಾಗೆ ಉಂಟು. ಅದನ್ನು ತಿಂದ್ರಿ ನೀವು, ತಿಂದಾಗ ಏನು ಅನಿಸುತ್ತೆ ನಿಮಗೆ? ಸಿಹಿ ಆಗತ್ತೆ. ಸಿಹಿಗೆ ಆಕಾರ ಉಂಟಾ? ಇಲ್ವಾ? ಮತ್ತು ನಿಮ್ಗೆ ಅನುಭವ ಬಂದಿದೆ ಹಂಗೆ ಅಲ್ವಾ? ಹಾಂ, ಅಂದರೆ ಯಾವುದನ್ನು ನಾವು ಅನುಭವಿಸ್ತೇವೋ ಅದಕ್ಕೆ ಆಕಾರ ಇರಬೇಕು ಅಂತಿಲ್ಲ, ಅದು ಶಬ್ದಶಕ್ತಿಯ ಆಳ ಅಗಲಕ್ಕೆ ನಿಲುಕಲೇಬೇಕು ಅಂತ ಇಲ್ಲ. ಹಾಗಿದ್ರೆ ಶಬ್ದ ಏನು ಮಾಡುತ್ತೆ ಕೇಳಿದರೆ, ನಮ್ಮನ್ನು ಆ ದಿಕ್ಕಿನತ್ತ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಉಪನ್ಯಾಸ ಕೇಳೋದು ವೇಸ್ಟ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಏಕೆಂದರೆ ಉಪನ್ಯಾಸ ಎನ್ನುವುದು ಶಬ್ದ ಜಾಲವೇ, ಶಬ್ದ ಸಮುದಾಯವೇ. ಹಾಗಿದ್ರೆ ಅನುಭವಿಸೋ ಕೆಲಸ ಯಾರು ಮಾಡಬೇಕು? ನಾನು ಮಾಡೋಕ್ಕಾಗಲ್ಲ, ನೀವೇ ಮಾಡಬೇಕು ಅಲ್ವಾ? ಅಷ್ಟು ಹಿನ್ನೆಲೆಯಲ್ಲಿ ಅವಳು ಸರ್ವಾತೀತಳು. ಅಂದರೆ ಯಾಕೆ ಸರ್ವಾತೀತಳು ಅಂದರೆ ಅವಳು ಪರಬ್ರಹ್ಮ ಸ್ವರೂಪಿಣಿ. ಆದ್ದರಿಂದ ಪರಬ್ರಹ್ಮ ವಸ್ತುವನ್ನು ಯಾವ ಶಬ್ದದಿಂದಲೂ ನಾವು ಹಿಡಿದು ಹೇಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಉಪನಿಷತ್ತು ಏನು ಮಾಡುತ್ತೆ? ಇದನ್ನು ಅರ್ಥ ಮಾಡಿಸೋದಕ್ಕೆ ಹಾಗಿದ್ರೆ ಇನ್ನೇನಾದ್ರು ಉಪಾಯ ಉಂಟು ಅಂದರೆ, ಹೌದು, ಅರ್ಥ ಮಾಡಿಸೋಕ್ಕಾಗತ್ತೆ. ಆವಾಗ ಅದನ್ನು ಪಾಸಿಟಿವ್ ಆಗಿ ಹೇಳೋದಕ್ಕೆ ಆಗೋಲ್ಲ, ಅದನ್ನು ನೆಗೆಟಿವ್ ಆಗಿ ಹೇಳಬೇಕು. ಇದನ್ನೇ ಉಪನಿಷತ್ತು ಮಾಡುತ್ತೆ. ನೇತಿ ನೇತ್ಯಾತ್ಮ, ಅದಲ್ಲ 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 ಅಂತ. ಅಲ್ಲ ಅನ್ನೋದನ್ನು ಹೇಳಲಿಕ್ಕೆ ಶುರು ಮಾಡಿದವರು ನಾವು ಮೊದಲು, ನಮ್ಮನ್ನು ಕಾಪಿ ಮಾಡಿದವರು ಅವರು. ಅಥರ್ವಣ ವೇದದಲ್ಲಿ ಅಲ್ಲಾ ಸೂಕ್ತ ಅಂತಲೇ ಒಂದುಂಟು, ನಮ್ಮದು ಅದು. ನಿಮಗೆ ಯಾವುದಕ್ಕೆ ಹೇಳಬೇಕು ಗೊತ್ತಾಗದೆ ಎಲ್ಲದಕ್ಕೂ ಅಲ್ಲ ಅಂತಂದರೆ, ಹಾಗಾಗಿ ಅಲ್ಲ. ನೋಡಿ, ಈಗ ಪ್ರಶ್ನೆ ಇಷ್ಟೇ. ಈಗ ಇಲ್ಲೊಂದು ಸ್ಪೆಕ್ಸ್ ಉಂಟು,
ಅಥವಾ ಇದೊಂದು ಪುಸ್ತಕ ಉಂಟು ಅಂತ ಇಟ್ಕೊಳ್ಳಿ. ಈ ಪುಸ್ತಕ ಹೇಗುಂಟು ಅಂತ ಕೇಳಿದರೆ ನಾನು ಹೇಳ್ತೇನೆ, ಪುಸ್ತಕ ಸ್ಪೆಕ್ಸ್ ಬಾಕ್ಸ್ ಇದ್ದ ಹಾಗಿಲ್ಲ, ಒಂದು ಕಳಚಿ ಬಿತ್ತು. ಪುಸ್ತಕ ಮುಂದ್ಗಡೆ ಇರೋ ಚೇರ್ ಇದ್ದ ಹಾಗೆ ಇಲ್ಲ, ಪುಸ್ತಕ ಬಲ್ಪ್ ಇದ್ದ ಹಾಗೆ ಇಲ್ಲ. ಎಲ್ಲವನ್ನೂ ಅಲ್ಲಗಳಿತಾ ಹೋಗಿ ಕೊನೆಗೆ ಏನಾಗತ್ತೆ ಕೇಳಿದ್ರೆ, ಯಾವುದನ್ನು ಮುಂದೆ ಅಲ್ಲಗಳಿಯೋಕ್ಕೆ ಆಗೋದೇ ಇಲ್ವೋ, ದಟ್ ಈಸ್ ದ ಪುಸ್ತಕ, ದಟ್ ಈಸ್ ದ ಬುಕ್. ಅಲ್ಲಿಗೆ ಒಂದು ವಸ್ತುವನ್ನು ಪರಿಚಯಿಸೋದಕ್ಕೆ ಎರಡು ದಾರಿಗಳಿವೆ. ಒಂದು ಪಾಸಿಟಿವ್ ಆದಂಥದ್ದು, ಸಕಾರಾತ್ಮಕವಾದಂಥದ್ದು, ಇನ್ನೊಂದು ನೇತ್ಯಾತ್ಮಕವಾದಂಥದ್ದು, ನೆಗೆಟಿವ್ ಆದಂಥದ್ದು. ಪಾಸಿಟಿವ್ ಆಗಿ ಪರಿಚಯಿಸುವಾಗ ಎಷ್ಟೋ ಸಲ ದೋಷಗಳು ಸೇರಿರುತ್ತವೆ, ನೆಗೆಟಿವ್ ಆಗಿ ಹೇಳುವಾಗ ದೋಷ ಸೇರೋದೇ ಇಲ್ಲ. ಆಶ್ಚರ್ಯ ಅಂದರೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ ನಿಮಗೆ. ಇಷ್ಟೆಲ್ಲ ಹೇಳ್ತಾ ಇರೋದು ಯಾಕೆಂದರೆ ಅವಳು ಶಬ್ದಾತೀತಳು ಅಂತ ಹೇಳೋದಕ್ಕೋಸ್ಕರ ನಾವು ಹೊರಟಿದ್ದೇವೆ. ಆಮೇಲೆ ಮೂಲ ವಿಷಯವನ್ನೇ ಮರೆತು ಬಿಡಬೇಡಿ. ಈಗ ನೀವು ಯಾರೂ ಸಹ ಕುದುರೆಯನ್ನು ನೋಡಲಿಲ್ಲ. ಆಗ ನಾನು ಹೇಳ್ತೇನೆ ಪರಿಚಯ ಮಾಡೋದಕ್ಕೆ, ಕುದುರೆಗೆ ಎರಡು ಕಿವಿ ಇರುತ್ತೆ ಅಂತ ಹೇಳ್ತೇನೆ. ಈ ಮೊದಲೇ ನೀವು ಎಮ್ಮೆಯನ್ನು ನೋಡಿರ್ತೀರ. ಕುದುರೆಗೆ ಎರಡು ಕಿವಿ ಇದೆ ಅಂತ ಹೇಳಿದ ತಕ್ಷಣ ನಿಮ್ಮ ಪೂರ್ವ ಸಂಸ್ಕಾರ ಏನು ಮಾಡುತ್ತೆ ಕೇಳಿದರೆ, ತಕ್ಷಣ ಎರಡು ಕಿವಿ ಇರೋ ಎಲ್ಲ ಪ್ರಾಣಿಗಳನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸುತ್ತೆ. ಆಮೇಲೆ ಕರೆಕ್ಟ್, ಎಮ್ಮೆ ಬರಬಹುದು, ಕತ್ತೆ ಬರಬಹುದು, ಕುರಿ ಬರಬಹುದು, ನಾಯಿನೂ ಬರಬಹುದು. ಹೀಗೆ ಪಾಸಿಟಿವ್ ಆಗಿ ಹೀಗೆ ಹೇಳಿದಾಗ ನಿಮ್ಮ ಪೂರ್ವ ಸಂಸ್ಕಾರ ಇವೆಲ್ಲ ಪ್ರಾಣಿಗಳು ಬಂತು. ಆದರೆ ನಾನು ಹೇಳಿದಂಥ ಕುದುರೆಯೇ ನಿಮ್ಮ ಮುಂದೆ ಬರುತ್ತಾ? ಎರಡು ಕಿವಿ ಇರೋದು ಎಲ್ಲವೂ ನಿಮ್ಮ ಎದುರಿಗೆ ಬರ್ತಾ ಇರ್ತವೆ ಮಾನಸಿಕವಾಗಿ. ಆದರೆ ಕುದುರೆ ಬರ್ಬೋದು, ಬರದೇನೂ ಇರಬಹುದು. ಹಾಗಾಗಿ ಒಂದು ವಸ್ತುವನ್ನು ಪಾಸಿಟಿವ್ ಆಗಿ ಹೇಳುವಾಗ ಅದರ ಜೊತೆಗೆ ದೋಷವೂ ಸಹ ಸೇರಿಕೊಂಡಿರ್ತದೆ. ಅದನ್ನು ನೆಗೆಟಿವ್ ಆಗಿ ಹೇಳಬೇಕಿದ್ರೆ ಮಾತ್ರ ಕರಾರುವಾಕ್ಕಾಗಿರುತ್ತೆ, ಅಲ್ಲಿ ದೋಷ ಸೇರೋದೇ ಇಲ್ಲ. ಯಾಕೆಂದರೆ ಆ ಅಂತಿಮ ವಸ್ತು ಸಿಗೋವರೆಗೂ ಸಹ ನಾವು ಏನು ಮಾಡ್ತಾ ಇರ್ತೀವಿ, ಕಳಚುತ್ತಾ ಇರ್ತೇವೆ. ಕಿಥಾಕ್ ಇದಲ್ಲ ಅದಲ್ಲ. ಆಮೇಲೆ ಕಿವಿ ಬೆಟ್ಟು ಹಾಕ್ಕೊಂಡು ಹೇಳೋವನು ಅಲ್ಲ. ಕಿವಿ ಬೆಟ್ಟು ಹಾಕೊಳ್ತಾನೋ ಅಲ್ಲಿ ಇಟ್ಕೊಳ್ತಾನೋ ಒಟ್ಟಾರೆ, ಹೌದು ತಾನೆ? ಹಾಗಿದ್ರೆ ಆ ತತ್ವವನ್ನು ಶಬ್ದದಿಂದ ಹೇಳೋದಕ್ಕಾಗೋಲ್ಲ ಅಂದರೆ ನೆಗೆಟಿವ್ ಶಬ್ದದ ಮೂಲಕ ತಿಳಿಸಬಹುದು ಅನ್ನುವಂಥ ಒಂದು ಹೊಸ ಅರ್ಥ ನಮಗೆ ಸಿಕ್ತು. ಅಲ್ಲಿಗೆ ಜಗನ್ಮಾತೆ ಎಂಥವಳು ಅಂದರೆ ಶಬ್ದಾತೀತಂ, ಅವಳು ಎಲ್ಲ ಶಬ್ದಗಳನ್ನು ಸಹ ಮೀರಿ ನಿಂತವಳಾದ್ದರಿಂದ, ಅವಳು ಆತ್ಮಸ್ವರೂಪವೇ ಆದ್ದರಿಂದ ಆತ್ಮವಸ್ತುವನ್ನು ಶಬ್ದ ಎಂದು ಹೇಳಲಿಕ್ಕಾಗೋದಿಲ್ಲ, ಅದು ಅನುಭವ ವೇದ್ಯವಾದಂಥದ್ದು. ಆದ್ದರಿಂದ ಅವಳು ಸರ್ವಾತೀತ ಅಂದರೆ ಎಲ್ಲವನ್ನೂ ಸಹ ಅವಳು ಮೀರಿ ನಿಂತವಳು. ಇಷ್ಟಾದ ಮೇಲೆ ಮತ್ತೊಂದು ಸಂಶಯ ಬಂದುಬಿಡುತ್ತೆ. ಹಾಗಿದ್ದರೆ ಅದನ್ನು ನಾವು ತಿಳ್ಕೊಳ್ಳೋದು ಹೇಗೆ? ನೀವೇನೋ ಹೇಳಿದಿ ಒಂದಿಷ್ಟು % ಸ್ಥೂಲವಾಗಿ ಕೆಲಸ ಮಾಡುತ್ತೆ ಅಂತ. ನಂದಲ್ಲ ಮಾತು ಇದು, ಉಪನಿಷತ್ತು ಹೇಳುತ್ತೆ. ಅದನ್ನು ಏನು ಹೇಳುತ್ತೆ? ಗಡಿಯಾರ ಹೇಳುತ್ತೆ, ನಿನ್ನೆ ಮೊನ್ನೆ 2 ದಿವಸ ಸಮಯ ಮೀರಿ ಮಾತನಾಡಿದ್ದೀಯೇ, ಇವತ್ತು ಸಮಯಕ್ಕೆ ಸರಿಯಾಗಿ ನಿಲ್ಲಿಸು, ನಾಳೆ ಅದನ್ನು ಹೇಳ್ತೀಯಂತೆ ಅಂತ. ಹಾಗಾಗಿ ನಾಳೆ 6 ಗಂಟೆಗೆ ಸೇರಿದಾಗ ಅದನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.